ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಇಂಗ್ಲಿಷ್ ಗ್ರಾಮರ್ ಕ್ಲಾಸಲ್ಲಿ ಆರ್ಟಿಕಲ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ. ಒಂದು ಅಥವಾ ಎರಡು ಪ್ರಶ್ನೆ ಅಂತೂ ಈ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಯಾವ ರೀತಿ ಕೇಳ್ಬೋದು ಅಂತ ಹೇಳಿದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ಬೋದು, ಅಥವಾ ಕ್ಲೋಸ್ ಟೆಸ್ಟಲ್ಲಿ ಕೇಳ್ಬೋದು, ಅಥವಾ ಗ್ರಾಮೆಟಿಕಲ್ ಎರರ್ ಈ ಒಂದು ಕಾನ್ಸೆಪ್ಟಲ್ಲಿ ಈ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಬಟ್ ಇವತ್ತಿನ ಕ್ಲಾಸಲ್ಲಿ ಈ ವಿಡಿಯೋನ ನೋಡಿದ ನಂತರ ನಿಮಗೆ ಆರ್ಟಿಕಲ್ಸ್ ಮೇಲೆ ಇರುವಂತಹ ಎಲ್ಲ ಕಂಪ್ಲೀಟ್ ಡೌಟ್ಸು ಕ್ಲಿಯರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಸೊ ಹಾಗಾದರೆ ಶುರು ಮಾಡೋಣ. ಆರ್ಟಿಕಲ್ಸ್ ಅಂದರೆ ಏನು, ಸೊ ಅದನ್ನು ಹೇಗೆ ಯೂಸ್ ಮಾಡ್ತೀವಿ, ಎಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಈ ಆರ್ಟಿಕಲ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, 1 minute. ಓಕೆ, ಈ ಆರ್ಟಿಕಲ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾಮಪದ ಅಂತ ನೀವು ಏನು ಕರಿತೀರ, ನೌನ್. ಸೊ ನೌನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ನೌನ್ ಅಂತೀವಿ, ಕನ್ನಡದಲ್ಲಿ ಅದನ್ನು ನಾಮಪದ ಅಂತ ಕರಿತೀವಿ. ಈ ನಾಮಪದದ ಹಿಂದೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಒಂದು ಸೆಂಟೆನ್ಸಲ್ಲಿ ನಾಮಪದ ಬರುತ್ತೆ, ಆ ನಾಮಪದ ಹಿಂದೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಮತ್ತು ನಾನು ಈ ಆರ್ಟಿಕಲ್ಸನ್ನು ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಹೇಳಬೇಕು ನೌನ್ಗೆ ಸಂಬಂಧಪಟ್ಟಂಗೆ. ಫಸ್ಟು ನೌನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೌನ್ ಅಂತಂದರೆ ಕನ್ನಡದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನೌನ್ ಅಂತಂದರೆ ನಾಮಪದ ಅಂತ. ಓಕೆ, ನೌನ್ ಅಂತಂದರೆ ನಾಮಪದ ಅಂತ. ಸರ್ ಏನು ಸರ್ ನಾಮಪದ ಅಂತ ನಾವು ಯಾವುದನ್ನು ಕರಿತೀವಿ ಸ್ನೇಹಿತರೆ? ನಾಮಪದ ಅಂತ ನಾವು ಕರೆಯುವಂಥದ್ದು ಪೀಪಲ್, PPT ಅಂತ ಜ್ಞಾಪಕ ಇಟ್ಕೊಬಿಡಿ ನೀವು. ಪೀಪಲ್, ಓಕೆ, ಪೀಪಲ್, ಪ್ಲೇಸ್ ಮತ್ತು ಥಿಂಗ್ಸ್, ವಸ್ತುಗಳಾಗಿರ್ಬೋದು. ನೋಡಿ, ವಸ್ತುಗಳನ್ನು ನಾವು ಯಾವುದೇ ವಸ್ತುಗಳಾಗಿರಲಿ ಅದು ಸಹ ನಾಮಪದ ಆಗಿರುತ್ತೆ, ವಸ್ತುಗಳ ಹೆಸರು. ಈಗ ಫಾರ್ ಎಕ್ಸಾಂಪಲ್ ಪೆನ್, ಪೆನ್ಸಿಲ್, ಬುಕ್ ಅವೆಲ್ಲ ನಾಮಪದ. ಪ್ಲೇಸ್, ಯಾವುದೋ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಿದ್ದೀವಿ, ಮೈಸೂರು, ಓಕೆ, ಬ್ಯಾಂಗ್ಳೂರ್, ಡೆಲ್ಲಿ, ಎನಿ ಪ್ಲೇಸ್, ಅದು ಕೂಡ ನಾಮಪದನೇ ಆಗಿರುತ್ತೆ. ಓಕೆ, ನೆಕ್ಸ್ಟು ಪೀಪಲ್, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಓಕೆ, ಪೀಪಲ್ ಜನಗಳ ಬಗ್ಗೆ ಮಾತಾಡ್ತಿದ್ದೀವಿ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಅಂತ ಹೇಳಿದ್ರೆ, ಸೊ ಅದು ಕೂಡ ನಾಮಪದ ಆಗಿರುತ್ತೆ. ರಾಮು, ಸೀತಾ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ನಾವು ರಾಮು, ಸೀತಾ, ಓಕೆ, ರವಿ, ಸೊ ಈ ಥರ ಪದಗಳನ್ನು ನಾವು ಯೂಸ್ ಮಾಡಿದ್ರೆ ಇದು ಕೂಡ ನಾಮಪದ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ನಾಮಪದ ಅಂತ ಹೇಳಿದ್ರೆ ಪೀಪಲ್ಲು, ಪ್ಲೇಸು, ಥಿಂಗ್ಸು, ಬೇಸಿಕ್ ಥಿಂಗ್ಸ್ ಇದು. ಓಕೆ, ಬೇಸಿಕ್ ಡೆಫಿನೇಷನ್ ಇದು. ಓಕೆನಾ? ಇದ್ರ ಜೊತೆಗೆ ಸ್ನೇಹಿತರೆ ಬರೀ ಇದಿಷ್ಟನ್ನೇ ನಾವು ನಾಮಪದ ಅಂತ ಕರೆಯೋದಿಲ್ಲ. ಈಗ ಕೆಲವು ಐಡಿಯಾಸ್ ಇರುತ್ತೆ ನಮಗೆ. ಓಕೆ, ಕೆಲವು ಐಡಿಯಾ, ಫಾರ್ ಎಕ್ಸಾಂಪಲ್ ನಮ್ಮ ನಾಲೆಡ್ಜು, ಓಕೆ, ನಾಲೆಡ್ಜ್, ಸೊ ಇದು ಕೂಡ ನಾಮಪದನೇ. ನಾಲೆಡ್ಜ್ ಅನ್ನುವಂಥದ್ದು ನಾಮಪದನೇ ಆಗಿರುತ್ತೆ. ಓಕೆ, ಜೊತೆಗೆ ನಮಗೆ ಈಗ ಲವ್ ಅನ್ನುವಂಥದ್ದು ಒಂದು ಭಾವನೆ. ಓಕೆ, ಅದನ್ನು ಕೂಡ ನಾವು ನಾಮಪದ ಅಂತಲೇ ಕರಿತೀವಿ. ಕರೇಜ್ ಅಂದರೆ ಧೈರ್ಯ, ಅದು ಕಣ್ಣಿಗೆ ಕಾಣೋದಿಲ್ಲ, ಬಟ್ ನಾವು ಒಂದು ಐಡಿಯಾ ಇದೆ ಅದರಲ್ಲಿ ಒಂದು ಐಡಿಯಾ ಇದೆ. ಸೊ ಈ ಥರದನ್ನು ನಾವು ನೌನ್ ಅಂತ, ಸೊ ಇದನ್ನು ಕೂಡ ನಾವು ನಾಮಪದ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟು, ಸೊ ಕ್ವಾಲಿಟಿ ನೋಡಿ, ಈ ಕರೇಜ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಕ್ವಾಲಿಟಿಯನ್ನು ಸೂಚಿಸುತ್ತೆ. ನಾಲೆಡ್ಜ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಕ್ವಾಲಿಟಿಯನ್ನು ಸೂಚಿಸುತ್ತೆ. ಸೊ ಈ ಕ್ವಾಲಿಟಿಯನ್ನು ಸೂಚಿಸುವಂತಹ ವಿಷಯಗಳಾಗಿರ್ಬೋದು, ಒಬ್ಬ ವ್ಯಕ್ತಿಯ ಕ್ವಾಲಿಟಿಯನ್ನು ಏನು ಸೂಚಿಸುತ್ತೆ ಅದನ್ನು ಕೂಡ ನಾವು ನಾಮಪದ ಅಂತಲೇ ಕರಿತೀವಿ. ಓಕೆ, ನೆಕ್ಸ್ಟು, ಈಗ ಲವ್ ಅನ್ನುವಂಥದ್ದು ಅದೊಂದು ಭಾವನೆ. ಓಕೆ, ರೈಟ್, ಈ ಲವ್ ಕೂಡ, ಸೊ ಇದನ್ನು ಕೂಡ ನಾವು ನಾಮಪದ ಅಂತಲೇ ಯೂಸ್ ಮಾಡ್ತೀವಿ. ಅದೊಂದು ಐಡಿಯಾ, ಲವ್ ಅನ್ನುವಂಥದ್ದು ಒಂದು ಐಡಿಯಾ. ಹ್ಯಾಪಿನೆಸ್ ನೋಡಿ, ಅದು ಒಂದು ಐಡಿಯಾ, ಲವ್, ಹ್ಯಾಪಿನೆಸ್. ಓಕೆ, ಸ್ಯಾರೋ, ದುಃಖ ಆಗುವಂಥದ್ದು, ಇದು ಕೂಡ ನಾಮಪದನೇ. ಸೊ ನಾಮಪದ ಅಂತಂದರೆ ನೀವು ಸಿಂಪಲ್ಲು ಇಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಲೈಕ್ ಒಬ್ಬ ಮನುಷ್ಯನ ಕ್ವಾಲಿಟಿ ಆಗಿರ್ಬೋದು, ಅವನಲ್ಲಿ ಬರುವಂಥ ಯೋಚನೆಗಳಾಗಿರ್ಬೋದು, ಜೊತೆಗೆ ಇಡೀ ಪ್ರಪಂಚದಲ್ಲಿ ಎಬೋ ದ ಅರ್ತ್ ಬಿಲೋ ದ ಸ್ಕೈ ನೀವು ಏನೆಲ್ಲ ವಸ್ತುಗಳನ್ನು ನೋಡ್ತೀರಾ, ಮರ, ಗಿಡ, ಬಿಲ್ಡಿಂಗು, ರೋಡು, ಓಕೆ, ಕಲ್ಲು, ಮಣ್ಣು, ಏನೆಲ್ಲ ನೋಡ್ತೀರಾ, ಇವೆಲ್ಲವನ್ನು ನಾವು ಮನುಷ್ಯರು, ಪ್ಲೇಸು, ಸೊ ರಿವರು, ಏನಾದರೂ ಆಗಿರಲಿ, ನೀವು ಸುತ್ತಮುತ್ತ ಕಣ್ಣು ಬಿಟ್ಟಾಗ ನೀವು ಎಲ್ಲೇ ಹೋದ್ರೂ ನಿಮ್ಮ ಕಣ್ಣಿಗೆಲ್ಲ ಏನು ಕಾಣಿಸುತ್ತೆ ಅದನ್ನು ನೀವು ನೌನ್ ಅಂತ ಈಸಿಯಾಗಿ ಹೇಳ್ಬೋದು ಸ್ನೇಹಿತರೆ. ಇಷ್ಟೇ, ಒಬ್ಬ ಮನುಷ್ಯನ ಐಡಿಯಾ ಆಗಿರ್ಬೋದು, ಒಬ್ಬ ಮನುಷ್ಯನ ಕ್ವಾಲಿಟಿ ಆಗಿರ್ಬೋದು, ಜೊತೆಗೆ ಒಬ್ಬ ಮನುಷ್ಯ ಆಗಿರ್ಬೋದು, ಜಾಗ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಇವೆಲ್ಲವನ್ನು ಒಟ್ಟಾರೆ ಸೇರಿ ನಾವು ಹೇಳುವಂಥದ್ದು ನೌನ್ ಅಥವಾ ನಾಮಪದ ಅಂತ ಕರಿತೀವಿ.
ಕ್ಲಿಯರಾ? ಸೊ ನೌನ್ ಅಂತಂದರೆ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರಬಾರ್ದು. ಸೊ ನೀವು ಯಾವುದನ್ನೇ ನೋಡಿದ ತಕ್ಷಣ ಓಕೆ ಇದು ನೌನ್ ಅನ್ನುವಂತಹ ಗುರುತಿಸುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು ಸ್ನೇಹಿತರೆ. ಓಕೆ, ಇದು ನೌನ್ ಅಂತ. ಸರ್ ಈ ನೌನ್ ಬಗ್ಗೆ ಈಗ ನೀವು ಯಾಕೆ ಹೇಳ್ತಿದ್ದೀರಾ ಅಂತ ನನ್ನ ಏನಾದರೂ ಕೇಳಿದ್ರೆ, ನೀವು ನೌನ್ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಆರ್ಟಿಕಲ್ಸನ್ನು ನಾವು ನೌನ್ ಹಿಂದ್ಗಡೆ ಯೂಸ್ ಮಾಡ್ತೀವಿ ಒಂದು ವಾಕ್ಯದಲ್ಲಿ. ಸೊ ನೌನ್ ಹಿಂದ್ಗಡೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೇವೆ. ಓಕೆ, ನಾನು ಇಷ್ಟೊತ್ತು ನಿಮ್ಗೆ ಏನು ಹೇಳಿದ್ದೀನಿ ನೌನ್ ಬಗ್ಗೆ ಅದು ಅರ್ಥ ಆಗಿದ್ರೆ, ನಾನು ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕನ್ನು ಹೇಳ್ತೇನೆ. ಅದನ್ನು ನೀವು ಅರ್ಥ ಮಾಡ್ಕೊಬಿಟ್ರೆ ಟ್ರಸ್ಟ್ ಮೀ, ಆರ್ಟಿಕಲ್ಸಲ್ಲಿ ಯಾವತ್ತೂ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಬರೋದೇ ಇಲ್ಲ. ಓಕೆ ಫೈನ್. ಈಗ ನೌನಲ್ಲಿ ಸ್ನೇಹಿತರೆ, ನೌನಲ್ಲಿ 2 ಥರ ಇದೆ. ನೌನಲ್ಲಿ ಒಂದು ಕೌಂಟಬಲ್ ನೌನ್ ಅಂತ ಇದೆ. ಒಂದು ಕೌಂಟಬಲ್ ನೌನ್, ಎಣಿಸಬಹುದಾದಂಥ ನಾಮಪದ ಅಂತ ಕೌಂಟಬಲ್ ನೌನ್. ಇನ್ನೊಂದು ಅನ್ಕೌಂಟಬಲ್ ನೌನ್ ಅಂತ. ಈ ಎರಡನ್ನು ನೀವು ತಿಳ್ಕೊಂಡಿದ್ರೆ, ಸೊ ಕೌಂಟಬಲ್ ನೌನ್ ಮತ್ತು ಅನ್ಕೌಂಟಬಲ್ ನೌನನ್ನು ನೀವು ತಿಳ್ಕೊಂಡಿದ್ರೆ ಆರ್ಟಿಕಲ್ಸ್ ಟಾಪಿಕ್ಕು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಕೌಂಟಬಲ್ ನೌನ್ ಅಂತಂದರೆ ಏನು ಅಂತ ಹೇಳಿದ್ರೆ ಎಣಿಸಬಹುದಾದಂಥ ನಾಮಪದ. ಈಗ ನೋಡಿ, ಬುಕ್ ಇದ್ದರೆ ನೀವು ಎಣಿಸ್ಬೋದಾ ಎಷ್ಟು ಬುಕ್ ಇದೆ ಅಂತ? ಫೈನ್. ನೆಕ್ಸ್ಟು ಪೆನ್ನು. ಸೊ ಪೆನ್ನನ್ನು ಕೂಡ ನೀವು ಎಣಿಸ್ಬೋದು, ಎಷ್ಟು ಪೆನ್ ಎಷ್ಟಿದೆ, 2 ಪೆನ್ ಇದೆ, 3 ಪೆನ್ ಇದೆ, 4 ಪೆನ್ ಇದೆ, 5 ಪೆನ್ ಇದೆ, 6 ಪೆನ್ ಇದೆ, 7 ಪೆನ್ ಇದೆ, ಆ ಥರ. ಓಕೆ, ಸೊ ಬುಕ್ಕು, ಪೆನ್ನು, ಕಾರ್. ಓಕೆ, ಕಾರು ಎಷ್ಟು ಕಾರ್ ಇದೆ ಅಂತ ಎಣಿಸ್ಬೋದು. ಓಕೆ, ಹೌಸ್ ಎಷ್ಟು ಮನೆಗಳಿದೆ ಅಂತ ನಾವು ಲೆಕ್ಕ ಹಾಕ್ಬೋದು. ಸೊ ಈ ಥರ ಕೌಂಟ್ ಮಾಡಲಿಕ್ಕೆ ಬರುವಂತಹ, ಕೌಂಟ್ ಮಾಡಬಹುದಾದಂಥ, ಎಣಿಸಬಹುದಾದಂಥ ನಾಮಪದಗಳನ್ನು ನಾವು ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಕೌಂಟಬಲ್ ನೌನ್ಸ್ ಅಂತಂದರೆ ನಾವು ಎಣಿಸಬಹುದಾದಂತಹ ನಾಮಪದಗಳು. ಓಕೆ, ಅನ್ಕೌಂಟಬಲ್ ನೌನ್ಸ್ ಅಂದರೆ ಏನು ಸರ್? ಅನ್ಕೌಂಟಬಲ್ ನೌನ್ಸ್ ಅಂದರೆ ಈಗ ನೋಡಿ, ವಾಟರ್. ಓಕೆ, ವಾಟರನ್ನು ನೀವು ಸೊ 1 ವಾಟರ್ 2 ವಾಟರ್ 3 ವಾಟರ್ 4 ವಾಟರ್ ಅಂತ ಹೇಳೋಕ್ಕಾಗುತ್ತಾ? ನೋ. ವಾಟರ್ ಅನ್ನುವಂಥದ್ದು, ನೀರು ಅನ್ನುವಂಥದ್ದು ಒಂದು ನಾಮಪದ, ಬಟ್ ಅದನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ನಾವು 1 ಲೀಟರ್ 2 ಲೀಟರ್ 3 ಲೀಟರ್ ಅಂತ ಹೇಳ್ಬೋದು, ಬಟ್ ವಾಟರ್ ಇಷ್ಟಿದೆ, 2 ವಾಟರ್ ಇದೆ, 3 ವಾಟರ್ ಇದೆ, 4 ವಾಟರ್ ಇದೆ ಅಂತ ಹೇಳೋಕ್ಕಾಗುತ್ತಾ? ನಾವು ಎಕ್ಸಾಕ್ಟಾಗಿ ಅದನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಅದನ್ನು ನಾವು ಎಣಿಸೋದಿಲ್ಲ. ಸೊ ಅದನ್ನು ಈಗ ನಾಲೆಡ್ಜ್ ಅಂತಂದರೆ ಏನು? ಜ್ಞಾನ. ಅದನ್ನು ಸೊ 1 ನಾಲೆಡ್ಜ್ 2 ನಾಲೆಡ್ಜ್ 3 ನಾಲೆಡ್ಜ್ ಅಂತ ಹೇಳೋಕ್ಕಾಗುತ್ತೆ. ನಾಲೆಡ್ಜ್ ಅನ್ನುವಂಥದ್ದು ಒಬ್ಬ ಕ್ವಾಲಿಟಿ ಆಫ್ ಎ ಪರ್ಸನ್. ಸೊ ಒಬ್ಬ ಮನುಷ್ಯನ ಕ್ವಾಲಿಟಿ, ಅದು ಕೂಡ ನಾಮಪದ. ನಾಲೆಡ್ಜನ್ನು 1 ನಾಲೆಡ್ಜ್ 2 ನಾಲೆಡ್ಜ್ 3 ನಾಲೆಡ್ಜ್ ಅಂತ ಹೇಳೋಕ್ಕಾಗುತ್ತಾ? ಆಗೋದಿಲ್ಲ. ಇನ್ಫಾರ್ಮೇಷನ್, ಮಾಹಿತಿ. ಓಕೆ, ಮಾಹಿತಿ ಎನ್ನುವಂಥದ್ದು ಅಷ್ಟೇ, ಅದೊಂದು ಐಡಿಯಾ, ಅದು ಇನ್ಫಾರ್ಮೇಷನ್. ಸೊ ಈ ಇನ್ಫಾರ್ಮೇಷನನ್ನು ನಾವು 1 ಇನ್ಫಾರ್ಮೇಷನ್ 2 ಇನ್ಫಾರ್ಮೇಷನ್ 3 ಇನ್ಫಾರ್ಮೇಷನ್ ಅಂತ ಹೇಳೋಕ್ಕಾಗುತ್ತಾ? ಅದೊಂದು ಮಾಹಿತಿ. ಓಕೆ, ಸೊ ಇದನ್ನು ನಾವು ಅನ್ಕೌಂಟಬಲ್ ನೌನ್. ಮಾಹಿತಿ ಅಂತಂದರೆ ಸುಮಾರು ಸೇರಿಕೊಂಡಿರುತ್ತೆ ಡೇಟಾ ಅದರಲ್ಲಿ. ಓಕೆ, ಸೊ ಈ ಥರ ನಾವು ಅನ್ಕೌಂಟಬಲ್ ನೌನ್ಸ್ ಅಂತಂದರೆ ಯಾವುದನ್ನು ಕರಿತೀವಿ ಅಂತ ಹೇಳಿದ್ರೆ, ನಾವು ಎಣಿಸಲಿಕ್ಕೆ ಆಗದೇ ಇರುವಂತಹ ಸೊ ನೌನ್ಗಳನ್ನು, ನಾಮಪದಗಳನ್ನು ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ ಫೈನ್. ಸೊ ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟು ಇದಾದಮೇಲೆ ಈ ಆರ್ಟಿಕಲ್ಸ್ ಬಗ್ಗೆ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇನ್ನೊಂದು ಏನು ಅಂತ ಹೇಳಿದ್ರೆ ಸಿಂಗುಲರ್ ಪ್ಲೂರಲ್ ಅಂತ ಗೊತ್ತಿರಬೇಕು ನಿಮಗೆ. ಸಿಂಗುಲರ್ ಅಂದರೆ ಏನು? ಏಕವಚನ. ಸಿಂಗುಲರ್ ಅಂತಂದರೆ ಏಕವಚನ. ಈಗ ಬಸ್ ಅಂದರೆ ಸಿಂಗುಲರು, ಬಸ್ಸಸ್ ಅಂದರೆ ಪ್ಲೂರಲ್. ಸಿಂಗುಲರ್ ಮತ್ತು ಪ್ಲೂರಲ್ ಇದು ಗೊತ್ತಿರಬೇಕು ನಿಮಗೆ, ಸಿಂಗುಲರ್ ಮತ್ತು ಪ್ಲೂರಲ್. ಸೊ ಇಷ್ಟು ಗೊತ್ತಿದ್ರೆ, ಈಗ ನೋಡಿ ಸಪೋಸು ಸಿಂಗುಲರ್ ಕೌಂಟಬಲ್ ನೌನ್ಸ್ ಅಂತಂದರೆ, ಸೊ ಸಿಂಗುಲರ್ ಕೌಂಟಬಲ್ ನೌನ್ಸ್ ಅಂತಂದರೆ, ಸೊ ಬುಕ್ಕು, ಪೆನ್ನು, ಕಾರು, ಹೌಸ್ ಇದೆ. ಸೊ ಲೈಕ್ ಕೌಂಟಬಲ್ ನೌನ್ಸ್ ಅಂತ ಇದೆ. ಸೊ ಬುಕ್ ಅಂತಂದರೆ ಅದು ಸಿಂಗುಲರ್ ಇದೆ, ಕೌಂಟಬಲ್ ನೌನ್ ಅದು. ಸೊ ಅದನ್ನು ನಾವು ಸಿಂಗುಲರ್ ಕೌಂಟಬಲ್ ನೌನ್ ಅಂತ ಕರಿತೀವಿ ಬುಕ್ಕನ್ನು. ಸೊ ಬುಕ್ಸ್ ಅಂತಿದ್ರೆ ಪ್ಲೂರಲ್ ಕೌಂಟಬಲ್ ನೌನ್ಸ್. ಓಕೆ, ಬುಕ್ಸನ್ನು ಪ್ಲೂರಲ್ ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಓಕೆ, ಸೊ ಅನ್ಕೌಂಟಬಲ್ ನೌನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಸೊ ಅದನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಿಂಗುಲರು ಪ್ಲೂರಲ್ಗೂ ವ್ಯತ್ಯಾಸ ಗೊತ್ತಿದೆ ನಿಮಗೆ. ಇಷ್ಟು ನಾಲೆಡ್ಜ್ ಇದೆಯಾ? ನೌನ್ ಅಂದರೆ ಏನು ಅಂತ ಗೊತ್ತಾಯಿತು. ನೌನ್ ಅಂದರೆ ಯಾವುದನ್ನು ಏನಂತ ಕರಿತೀವಿ ಅಂತ ಗೊತ್ತಿದೆ. ಕೌಂಟಬಲ್ ನೌನ್ ಬಗ್ಗೆ ನಾಲೆಡ್ಜ್ ಬಂದಿದೆ ನಿಮಗೆ, ಅನ್ಕೌಂಟಬಲ್ ನೌನ್ ಬಗ್ಗೆ ನಾಲೆಡ್ಜ್ ಬಂದಿದೆ. ಸಿಂಗುಲರ್ ಅಂದರೆ ಏನು ಅಂತ ಗೊತ್ತಿದೆ, ಪ್ಲೂರಲ್ ಅಂದರೆ ಏನು ಅಂತ ಗೊತ್ತಿದೆ. ಇಷ್ಟು ಗೊತ್ತಿದ್ರೆ ಈ ಆರ್ಟಿಕಲ್ ಟಾಪಿಕನ್ನು ನೀವು ತಿಳ್ಕೊಳ್ಳುವಂಥದ್ದು ಬಹಳನೇ ಸುಲಭ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಈಗ ಟಾಪಿಕ್ಗೆ ಹೋಗೋಣ. ಆರ್ಟಿಕಲ್ಸ್ ನೋಡಿ, ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಯೂಸ್ಡ್ ಬಿಫೋರ್ ನೌನ್ ಹಿಂದ್ಗಡೆ ನಾವು ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. 1 ಮಿನಿಟ್.
ಓಕೆ, ಸೊ ಯೂಶ್ವಲಿ ನಾವು ನಾಮಪದ ಹಿಂದ್ಗಡೆ, ಸೊ ನಾಮಪದಗಳ ಹಿಂದ್ಗಡೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೇವೆ ಸ್ನೇಹಿತರೆ. ಈ ಆರ್ಟಿಕಲ್ಸಲ್ಲಿ 2 ರೀತಿ ಆರ್ಟಿಕಲ್ಸ್ ಬರುತ್ತೆ. ಒಂದು ಡೆಫಿನೈಟ್ ಆರ್ಟಿಕಲ್ಸ್ ಮತ್ತು ಇನ್ನೊಂದು ಇನ್ಡೆಫಿನೈಟ್ ಆರ್ಟಿಕಲ್ಸ್. ಈ ಡೆಫಿನೈಟ್ ಆರ್ಟಿಕಲಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ದ ಅನ್ನೋ ಪದ ಬರುತ್ತೆ. THE ದ ಅಂತ ಏನು ಕರಿತೀವಿ ನಾವು, ಇದನ್ನು ನಾವು ಡೆಫಿನೈಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಈ ಡೆಫಿನೈಟ್ ಆರ್ಟಿಕಲ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲೂರಲ್ ಇರಬೇಕು, ಈ ಬಹುವಚನ ಇರಬೇಕು, ಮತ್ತು ಅದು ಕೌಂಟಬಲ್ ನೌನ್ ಆಗಿರಬೇಕು. ಈಗ ಕೌಂಟಬಲ್ ನೌನ್ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ, ಬುಕ್ ಆಗಿರ್ಬೋದು, ಓಕೆ, ಪೆನ್ ಆಗಿರ್ಬೋದು, ಅಥವಾ ಹೌಸ್ ಆಗಿರ್ಬೋದು, ಅಥವಾ ಕಾರ್ ಆಗಿರ್ಬೋದು, ಇವೆಲ್ಲವೂ ನಿಮಗೆ ಗೊತ್ತಿದೆ ಕೌಂಟಬಲ್ ನೌನ್, ಎಣಿಸಬಹುದಾದಂಥ ನಾಮಪದಗಳು ಇವು. ಇದು ಬಹುವಚನದಲ್ಲಿದ್ದರೆ, ಓಕೆ, ಪ್ಲೂರಲ್ ಫಾರ್ಮಲ್ಲಿದ್ದರೆ, ಇದು ಪ್ಲೂರಲ್ ಫಾರ್ಮಲ್ಲಿದ್ದರೆ, ಸೊ ಅದರ ಹಿಂದ್ಗಡೆ ನಾವು ಈ ದ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಓಕೆ, ದ ಪೆನ್ಸ್, ದ ಬುಕ್ಸ್, ದ ಹೌಸಸ್, ದ ಕಾರ್ಸ್, ಓಕೆ, ದ ಡಾಗ್ಸ್, ದ ಅನಿಮಲ್ಸ್. ಓಕೆ, ಸೊ ಈ ಥರ ನಾವು ಕೌಂಟಬಲ್ ನೌನು ಪ್ಲೂರಲ್ ಫಾರ್ಮಲ್ಲಿ ಇದ್ದಾಗ, ಸೊ ಅದರ ಹಿಂದ್ಗಡೆ ಡ್ಯಾಶ್ ಇದ್ದಾಗ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟು ಅದ್ರ ಮುಂದ್ಗಡೆ ಏನಾದ್ರು ಕೌಂಟಬಲ್ ನೌನ್ಸ್ ಇದ್ದರೆ, ಕೌಂಟಬಲ್ ನೌನ್ಸು ಪ್ಲೂರಲ್ ಫಾರ್ಮಲ್ಲಿದ್ದರೆ PCN ಅಂತ ಅಂದ್ಕೊಬಿಡಿ, ಪ್ಲೂರಲ್ ಕೌಂಟಬಲ್ ನೌನ್ಸ್ ಅಂತ, PCN ಈ ಥರ ಏನಾದರೂ ಇದ್ದರೆ ಅದ್ರ ಹಿಂದ್ಗಡೆ ನಾವು ದ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ಓಕೆ, ಫೈನ್. ಇದ್ರ ಜೊತೆಗೆ ನಾವು ಯೂನಿಕ್ ಆಬ್ಜೆಕ್ಟ್ಸ್ ಹಿಂದ್ಗಡೆನೂ ಈ ನಾವು ಒಂದು ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂತಹ ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ಸರ್ ಯೂನಿಕ್ ಆಬ್ಜೆಕ್ಟ್ಸ್ ಅಂದರೆ ಏನು ಸರ್? ಯೂನಿಕ್ ಆಬ್ಜೆಕ್ಟ್ಸ್ ಅಂದರೆ ಸ್ನೇಹಿತರೆ ಬಹಳ ಸಿಂಪಲ್ಲು ನೋಡಿ. ದಿ ಅರ್ತ್, ಭೂಮಿ, ಅದೊಂದು ಯೂನಿಕ್. ಭೂಮಿಗೆ ಇನ್ನೊಂದು ಪರ್ಯಾಯ ಇದೆಯಾ? ಇಲ್ಲ. ದಿ ಗಂಗಾ, ಅದೊಂದು ನದಿ. ಓಕೆನಾ? ಸೊ ಯೂನಿಕ್ ಆಬ್ಜೆಕ್ಟ್ಸ್ ಅಂತಂದರೆ ನೀವು ತಿಳ್ಕೊಬೇಕಾಗಿರೋದಿಷ್ಟೇ. ಯಾವುದನ್ನು ನಾವು ಯೂನಿಕ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ನಾನು ಇಷ್ಟು ಈಗ ಮೆನ್ಷನ್ ಮಾಡ್ತೀನಿ ನೋಡಿ. ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಅಂದರೆ ತಾಜ್ ಮಹಲ್ ಆಗಿರ್ಬೋದು, ಡೆಲ್ಲಿ ಕೋಟೆ ಆಗಿರ್ಬೋದು. ಹಿಸ್ಟಾರಿಕಲ್ ಒಂದು ನಿಮಿಷ. ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಆಗಿರ್ಬೋದು ಸ್ನೇಹಿತರೆ, ಅದ್ರ ಹಿಂದ್ಗಡೆ ನಾವು ಡೆಫಿನೆಟ್ ಆರ್ಟಿಕಲ್ ದಾವನ್ನು ಯೂಸ್ ಮಾಡ್ತೀವಿ. ಸೊ ತಾಜ್ ಮಹಲ್ ಆಗಿರ್ಬೋದು, ಡೆಲ್ಲಿಯ ಕೆಂಪು ಕೋಟೆ ಆಗಿರ್ಬೋದು, ಚೈನಾದ ಗ್ರೇಟ್ ವಾಲ್ ಆಗಿರ್ಬೋದು. ಓಕೆನಾ? ಹಿಸ್ಟಾರಿಕಲ್ ಬಿಲ್ಡಿಂಗ್ಸು ಮತ್ತು ಮೌಂಟೈನ್ಸು, ಬೆಟ್ಟಗಳನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ದ ಹಿಮಾಲಯಾಸ್ ಯೂಸ್ ಮಾಡ್ಬೋದು ನಾವು. ಓಕೆ, ದ ಹಿಮಾಲಯಾಸ್ ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟು ಮೌಂಟೇನ್ಗೆ ಯೂಸ್ ಮಾಡ್ತೀವಿ ಅದೇ ಥರ. ಓಕೆ, ಮೌಂಟೇನ್ ಆದಮೇಲೆ ನೆಕ್ಸ್ಟು ಪ್ಲ್ಯಾನೆಟ್ಸ್ ಅಂದರೆ ಗ್ರಹಗಳು, ಪ್ಲ್ಯಾನೆಟ್ಸ್ ಹಿಂದ್ಗಡೆಯೂ ಸಹ ನಾವು ಈ ಒಂದು ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ರಿವರ್ಸ್, ನದಿಗಳ ಹಿಂದೆ. ಓಷನ್ಸ್, ಸಾಗರ ಏನಿರುತ್ತೆ, ಸಾಗರು, ದಿ ಪೆಸಿಫಿಕ್ ಓಷನ್ಸ್ ಆಗಿರ್ಬೋದು, ದ ಬೇ ಆಫ್ ಬೆಂಗಾಲು. ಸೊ ಈ ಥರ ಸಾಗರಗಳ ಹಿಂದೆನೂ ಕೂಡ ನಾವು, ಓಷನ್ಸ್ ಹಿಂದ್ಗಡೆನೂ ಕೂಡ ಡೆಫಿನೆಟ್ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೇವೆ. ಓಕೆನಾ? ಗ್ರೂಪ್ಸ್ ಆಫ್ ಐಲ್ಯಾಂಡ್ಸು, ಯಾವ್ದಾದ್ರು ಐಲ್ಯಾಂಡ್ ಇದ್ದರೆ ಅದನ್ನು ದ ಅನ್ನುವಂತಹ ವರ್ಡನ್ನು ಯೂಸ್ ಮಾಡಿ ನಾವು ಗ್ರೂಪ್ ಆಫ್ ಐಲ್ಯಾಂಡ್ಸ್, ಅದನ್ನು ಕೂಡ ನಾವು ಅದ್ರ ಹಿಂದ್ಗಡೆನೂ ಕೂಡ ದ ಅನ್ನುವಂಥ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ಹೋಲಿ ಬುಕ್ಸ್ ಅಂತ ಹೇಳಿದ್ರೆ ರಾಮಾಯಣ, ಮಹಾಭಾರತ, ಬೈಬಲ್ಲು, ಕುರಾನು. ಸೊ ಈ ಥರ ಬುಕ್ಸ್ಗಳ ಹಿಂದೆನೂ ಕೂಡ ದ ರಾಮಾಯಣ, ದ ಮಹಾಭಾರತ, ದ ಕುರಾನ್, ದ ಬೈಬಲ್, ಈ ರೀತಿ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟು ಸ್ಟೇಟ್ಸು, ದಿ ಕರ್ನಾಟಕ, ದಿ ತಮಿಳ್ನಾಡು, ದಿ ಆಂಧ್ರ ಪ್ರದೇಶ್, ದಿ ತೆಲಂಗಾಣ ಅಂತ ನಾವು ಅದರಿಂದೇನೂ ಕೂಡ ಯೂಸ್ ಮಾಡ್ತೇವೆ. ಓಕೆ, ಸ್ಟೇಟ್ಸಿಂದ. ಕಂಟ್ರೀಸು, ದ USA, ಓಕೆ, ದ USA, ದಿ ಜಪಾನ್, ದಿ ರಷ್ಯಾ. ಸೊ ಅದರಿಂದಗಡೆನೂ ಕೂಡ ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೇವೆ. ಮ್ಯಾಗ್ಝಿನ್ಸ್, ದ ಹಿಂದೂ, ಓಕೆ, ದ ಹಿಂದೂ, ದ ಟೈಮ್ಸ್ ನೌ. ಸೊ ಆ ಥರ ಮ್ಯಾಗ್ಝಿನ್ಸ್ ಹಿಂದ್ಗಡೆನೂ ಕೂಡ ನಾವು ದ ಅನ್ನುವಂಥ ಪದಗಳನ್ನು ದ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ನ್ಯೂಸ್ ಪೇಪರ್, ದ ಹಿಂದೂ, ನಾನು ಆಲ್ರೆಡಿ ಹೇಳ್ದಂಗೆ ದ ಹಿಂದೂ ಆಗಿರ್ಬೋದು, ಮತ್ತು ದ ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು. ಆ ಥರ ನ್ಯೂಸ್ ಪೇಪರ್ ಹಿಂದ್ಗಡೆನೂ ಕೂಡ ನಾವು ಈ ಡೆಫಿನೆಟ್ ಆರ್ಟಿಕಲ್ ದಾವನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಬುಕ್ಸ್, ಯಾವ್ದಾದ್ರು ಬುಕ್ಸ್ ಇದ್ದರೆ ಆ ಬುಕ್ಸ್ ಹಿಂದ್ಗಡೆನೂ ದ ಅನ್ನುವಂಥ ಆರ್ಟಿಕಲನ್ನು ನಾವು ಯೂಸ್ ಮಾಡ್ತೀವಿ. ನೇಮ್ ಆಫ್ ದಿ ಕಂಟ್ರಿ ಆಗಿದೆ ಅಲ್ವಾ, ಮ್ಯಾಗ್ಝಿನ್ಸ್ ಆಗಿದೆ. ನೆಕ್ಸ್ಟು ಹೋಟೆಲ್ಸು, ಈಗ ಹೋಟೆಲ್ ಹೆಸರನ್ನ ಹೇಳಬೇಕಾದ್ರೆ ದ ಅನ್ನುವಂಥ
ವರ್ಡನ್ನು ಲೈಕ್ ಆರ್ಟಿಕಲನ್ನು ನಾವು ಯೂಸ್ ಮಾಡ್ಬೋದು. ಟ್ರೈನ್ಸು, ದಿ ಶತಾಬ್ದಿ ಎಕ್ಸ್ಪ್ರೆಸ್, ಓಕೆ, ದಿ ರಾಜಧಾನಿ ಎಕ್ಸ್ಪ್ರೆಸ್, ಟ್ರೈನ್ಸ್, ಓಕೆ, ಹೋಟೆಲ್ಸು, ಟ್ರೈನ್ಸು. ನೆಕ್ಸ್ಟು ಶಾಪ್ಸು, ಯಾವುದಾದ್ರು ಶಾಪ್ಸ್ ಇದ್ದರೆ ಆ ಶಾಪ್ಸನ್ನು, ದಿ ಹೇರ್ ಕಟ್ ಶಾಪ್ಸ್ ಅಂತ ಆಗಿರ್ಬೋದು, ದಿ ಫ್ರೂಟ್ ಶಾಪ್ ಆಗಿರ್ಬೋದು, ಓಕೆ. ನೆಕ್ಸ್ಟು ದಿ ವೆಜಿಟೇಬಲ್ ಶಾಪ್ ಆಗಿರ್ಬೋದು. ಈ ರೀತಿ ದಾ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ ನಾವು. ಸೊ ಈ ಥರ ಸ್ನೇಹಿತರೆ ಇಷ್ಟರಲ್ಲೂ ಕೂಡ ಒಂದು ಕೌಂಟಬಲ್ ನೌನ್ಸು ಪ್ಲೂರಲ್ ಫಾರ್ಮ್ಸ್ ಇರುತ್ತೆ, ಅದ್ರ ಹಿಂದ್ಗಡೆನೂ ಕೂಡ ದಾ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ. ಅದಲ್ಲದೆ ಯೂನಿಕ್ ಆಬ್ಜೆಕ್ಟ್ಸು ನೋಡಿ, ದ ಅರ್ತ್, ದಿ ಗಂಗಾಸ್, ದಿ ರಾಮಾಯಣ, ದಿ ಸನ್, ಓಕೆ, ದಿ ಬುಕ್ಸ್, ಓಕೆ, ದಿ ಬುಕ್ಸ್ ನೋಡಿ. ಬುಕ್ಸ್ ಯಾಕೆ ದಿ ಬುಕ್ಸ್ ಇಲ್ಲಿ ಯೂಸ್ ಮಾಡಿದ್ದೀನಿ? ಬುಕ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮಲ್ಲಿ ಇರುವಂತಹ ಕೌಂಟಬಲ್ ನೌನ್. ಬುಕ್ಸ್ ಅನ್ನುವಂಥದ್ದು ಬರೀ ಬುಕ್ ಇದ್ದರೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬುಕ್ ಅನ್ನುವಂಥದ್ದು ಅದು ಕೌಂಟಬಲ್ ನೌನ್, ಬಟ್ ಸಿಂಗುಲಾರಲ್ಲಿ ಇರುತ್ತೆ. ಸಿಂಗುಲಾರಲ್ಲಿ ಇದ್ದಾಗ ನಾವು ಇಂಡೆಫಿನೈಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ, ಎ ಅಥವಾ ಆ್ಯನ್. ಈಗ ಬರೀ ಬುಕ್ ಇದ್ದಿದ್ರೆ ಇಲ್ಲಿ ನೀವು ದಾ ಯೂಸ್ ಮಾಡೋಕ್ಕಾಗಲ್ಲ. ಬುಕ್ಸ್ ಕೌಂಟಬಲ್ ನೌನ್ ಜೊತೆಗೆ ಪ್ಲೂರಲ್ ಫಾರ್ಮಲ್ಲಿದೆ, ಬಹುವಚನದ ರೂಪದಲ್ಲಿದೆ, ಇದೊಂದು ಕೌಂಟಬಲ್ ನೌನ್. ಈ ಕೇಸಲ್ಲಿ ನಾನು ದಾ ಅನ್ನು ಯೂಸ್ ಮಾಡ್ಬೋದು. ದ ಪೆನ್ಸ್, ಪೆನ್ ಅನ್ನುವಂಥದ್ದು ಒಂದು ಕೌಂಟಬಲ್ ನೌನ್, ಬಹುವಚನದಲ್ಲಿದೆ, ಹಾಗಾಗಿ ದಾ ಯೂಸ್ ಮಾಡ್ತಾ ಇದ್ದೇನೆ. ದ ಡಾಗ್ಸ್, ಡಾಗ್ಸ್ ಅನ್ನುವಂಥದ್ದು ಸೊ ಅದು ಕೌಂಟಬಲ್ ನೌನ್ ಆಗಿರುತ್ತೆ, ಡಾಗ್ಸ್ ಅನ್ನುವಂಥದ್ದು, ಹಾಗಾಗಿ ನಾನು ದಾವನ್ನು ಯೂಸ್ ಮಾಡ್ತಿದ್ದೇನೆ. ದ ಕೌಸ್, ಕೌಸ್ ಕೂಡ ಅಷ್ಟೇ. ಕೌಸ್ ಅಂತಂದರೆ ಅದು ಕೌಂಟಬಲ್ ನೌನ್ ಆಗಿದೆ, ಪ್ಲೂರಲ್ ಫಾರ್ಮಲ್ಲಿದೆ, ದಾ ಯೂಸ್ ಮಾಡ್ತಾ ಇದ್ದೀನಿ. ದ ಅನಿಮಲ್ಸ್, ಪ್ರಾಣಿಗಳು, ಅದು ಕೌಂಟಬಲ್ ನೌನ್, ಅನಿಮಲ್ಸ್ ಅಂತಂದರೆ, ಓಕೆ, ಅದು ಪ್ಲೂರಲ್ ಫಾರ್ಮಲ್ಲಿ ಇರೋದ್ರಿಂದ, ಬಹುವಚನ ರೂಪದಲ್ಲಿ ಇರೋದ್ರಿಂದ ದಾ ಯೂಸ್ ಮಾಡ್ತಾ ಇದ್ದೇನೆ. ದ ತಾಜ್ ಮಹಲ್, ಅದೊಂದು ಬಿಲ್ಡಿಂಗು. ದ USA, ಅದೊಂದು ದೇಶ. ಸೊ ಈ ರೀತಿ ದಾ ಅನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಎಕ್ಸಾಮಲ್ಲಿ ಅವರು ಯಾವುದೇ ಕೊಡಲಿ ನೀವು ಈ ಒಂದು ಸೂತ್ರವನ್ನು ಯೂಸ್ ಮಾಡಿ, ಈ ಒಂದು ಐಡಿಯಾವನ್ನು ಯೂಸ್ ಮಾಡಿ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಇದಲ್ಲದೆ ಕೆಲವೊಂದು ಕಡೆ ನಾವು ಸಿಂಗುಲರ್ ಕೌಂಟಬಲ್ ನೌನ್ ಹಿಂದೆನೂ ನಾವು ದಾ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ದಾ ಕ್ಯಾನ್ ಬಿ ಯೂಸ್ಡ್ ಬಿಫೋರ್ ಸಿಂಗುಲರ್ ಕೌಂಟಬಲ್ ನೌನ್ ಆಲ್ಸೋ. ಯಾವಾಗ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ ನಿಮಗೆ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ವಾಪಸ್ ಈ ಸ್ಲೈಡಿಗೆ ಬಂದು ಯಾವ ಕೇಸಲ್ಲಿ ನಾವು ದಾ ಅನ್ನು ಸಿಂಗುಲರ್ ಕೌಂಟಬಲ್ ನೌನಲ್ಲೂ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ. ಓಕೆ, ಫೈನ್. ಸೊ ಈಗ ಅದಾದಮೇಲೆ ಈಗ ನಮಗೆ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಇಷ್ಟು ಬೇಸಿಕ್ ನಾಲೆಡ್ಜ್ ಇರಬೇಕು. ಸೊ ಯಾವುದೋ ಒಂದು ಸ್ಪೆಷಲ್ ಕೇಸಲ್ಲಿ ಸಿಂಗುಲರ್ ಕೌಂಟಬಲ್ ನೌನ್ ಇದ್ರೂ ಕೂಡ ನಾವು ದಾ ಯೂಸ್ ಮಾಡಬೇಕು, ಅದೊಂದು ನಿಮ್ಮ ತಲೆಯಲ್ಲಿರಲಿ. ಅದೊಂದು ಟ್ವಿಸ್ಟ್ ಇದೆ ಈ ಕಾನ್ಸೆಪ್ಟಲ್ಲಿ, ಆ ಟ್ವಿಸ್ಟನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಿ. ಅದನ್ನು ರೈಟ್ ಟೈಮ್ಗೆ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈಗ ನಾವು ಡೆಫಿನೆಟ್ ಆರ್ಟಿಕಲ್ನ ಮುಗಿಸಿದ್ದೀವಿ. ನಾವು ಇವಾಗ ಹೋಗೋಣ ಇಂಡೆಫಿನೆಟ್ ಆರ್ಟಿಕಲ್ ಕಡೆ ಸ್ನೇಹಿತರೆ. ಓಕೆ, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತಂದರೆ ನಿಮ್ಮ ತಲೆಗೆ ಬಂದ್ಬಿಡಬೇಕು ಎ ಮತ್ತು ಆ್ಯನ್ ಅಂತ. ಸೊ ಎ ಅಥವಾ ಆ್ಯನ್ ಅನ್ನುವಂತಹ ವರ್ಡನ್ನು ನಾವು ಯೂಸ್ ಮಾಡ್ತೇವೆ. ನಾಮಪದದ ಹಿಂದೆ ಎ ಅಥವಾ ಆ್ಯನ್ ಅನ್ನುವಂಥ ಪದಗಳನ್ನು, ಆರ್ಟಿಕಲ್ಸನ್ನು ನಾವು ಯೂಸ್ ಮಾಡ್ತೇವೆ. ಆ ಆರ್ಟಿಕಲ್ಸನ್ನು ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಈ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ದಾ ಅನ್ನುವಂಥದ್ದನ್ನು ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ವಿ? ಪ್ಲೂರಲ್ ಕೌಂಟಬಲ್ ನೌನ್ಸ್ ಹಿಂದ್ಗಡೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಈ ಎ ಅಥವಾ ಆ್ಯನ್ ಅನ್ನು ನಾವು ಏಕವಚನದ ಕೌಂಟಬಲ್ ನೌನ್ ಆಗಿರಬೇಕು, ಅದು ಏಕವಚನದಲ್ಲಿ ಇರಬೇಕು, ಎಣಿಸಬಹುದಾದಂತಹ ನಾಮಪದ. ಸೊ ಏಕವಚನದ ರೂಪದಲ್ಲಿರುವಂತಹ ಎಣಿಸಬಹುದಾದಂಥ ನಾಮಪದಗಳ ಹಿಂದೆ ನಾವು ಈ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೇವೆ. ಮತ್ತು ಈ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಬರೀಬೇಕಾದ್ರೆ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ, ನಾವು ಎಲ್ಲಿ ಯೂಸ್ ಮಾಡಬೇಕು, ಆ್ಯನ್ ಎಲ್ಲಿ ಯೂಸ್ ಮಾಡಬೇಕು ಅಂತ. ಸ್ನೇಹಿತರೆ, ಜಸ್ಟ್ ನೀವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ ಎ ಆ್ಯನನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ಕೌಂಟಬಲ್ ನೌನ್ ಇದೆಯಾ ನೋಡ್ಕೊಳ್ಳಿ, ಅದು ಸಿಂಗುಲರ್ ಇದೆಯಾ ನೋಡ್ಕೊಳ್ಳಿ. ಸಿಂಗುಲರ್ ಇದ್ದರೆ ಮಾತ್ರ ನೀವು ಎ ಮತ್ತು ಆ್ಯನನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ. ಸಪೋಸ್ ಏನಾದರೂ ಅದು ಪ್ಲೂರಲ್ ಇದ್ದರೆ ನೀವು ದಾ ಯೂಸ್ ಮಾಡಬೇಕು. ಓಕೆ, ದಾ ಯೂಸ್ ಮಾಡಬೇಕು. ಓಕೆನಾ, ಫೈನ್. ಈಗ ಫಾರ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ನಿಮಗೆ, ಡ್ಯಾಶ್ ಇರುತ್ತೆ, ಅದ್ರ ಮುಂದ್ಗಡೆ ನಿಮಗೆ ಏನಂತ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಬುಕ್ ಅಂತ ಕೊಟ್ಟಿರ್ತಾರೆ. ಬುಕ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಗೊತ್ತಾಯಿತು ಇದು ಕೌಂಟಬಲ್ ನೌನ್ ಬುಕ್ ಅನ್ನುವಂಥದ್ದು. ಓಕೆನಾ, ಇದು ಕೌಂಟಬಲ್ ನೌನ್. ಇದು ಸಿಂಗುಲರಲ್ಲಿ ಇದೆಯಾ ಪ್ಲೂರರಲ್ಲಿ ಇದೆಯಾ? ಸಿಂಗುಲರಲ್ಲಿದೆ. ಸೊ ನಿಮಗೀಗ ಅನ್ನಿಸ್ಬೇಕು ಇಲ್ಲಿ ಎ ಅಥವಾ ಆ್ಯನನ್ನು ನಾನು ಯೂಸ್ ಮಾಡಬೇಕು ಅಂತ. ಬಟ್ ಎ ಯೂಸ್ ಮಾಡಬೇಕಾ ಆ್ಯನ್ ಯೂಸ್ ಮಾಡಬೇಕಾ ಅದು ಈಗ ನಿಮ್ಮ ತಲೆಯಲ್ಲಿ ಡೌಟ್ ಇದೆ. ಅದನ್ನು ನಾನು ಈಸಿಯಾಗಿ ಅರ್ಥ ಮಾಡಿಸ್ತೇನೆ, ಡೋಂಟ್ ವರಿ. ನಿಮಗೆ ಕನ್ನಡ ವರ್ಣಮಾಲೆ ಗೊತ್ತಿದ್ರೆ ಸಾಕು, ಎಲ್ಲಿ ಯೂಸ್ ಮಾಡಬೇಕು ಆ್ಯನ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ಜನ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನಿಮಗೆ ಎನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ
ಲೈಕ್ ಕಾನ್ಸೋನೆಂಟ್ ಸೌಂಡ್ ಬರುವಂಥದ್ದು. ಈಗ ಓವಲ್ಸ್ ಇರುತ್ತೆ ಇಂಗ್ಲೀಷಲ್ಲಿ, ಓವಲ್ಸ್ ಇರುತ್ತೆ, ಕಾನ್ಸೋನೆಂಟ್ಸ್ ಎರಡು ಇರುತ್ತೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ. ಓವಲ್ಸ್ ಅಂತ ಹೇಳಿದ್ರೆ ಎ ಇ ಐ ಒ ಯು. ನಾವು ಯಾವುದೇ ಒಂದು ಪದವನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಎ ಇ ಐ ಒ ಯು ಇಂದ ಆ ಸೌಂಡಿಂದ ಏನಾದರೂ ನಾವು ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಸೊ ಅಂಥ ಪದಗಳ ಹಿಂದೆ ಆ್ಯನನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಓವಲ್ ಸೌಂಡ್ ಬರುವಂಥ ಪದಗಳ ಹಿಂದೆ ನಾವು ಲೈಕ್ ಆ್ಯನನ್ನು ಯೂಸ್ ಮಾಡಬೇಕು. ಓವಲ್ ಸೌಂಡ್ ಬಿಟ್ಟು ಬೇರೆ ಸೌಂಡ್ ಏನಾದರೂ ಬಂದರೆ ನಾವು ಪ್ರೊನೌನ್ಸಿಯೇಷನ್ ಮಾಡಿದಾಗ ಆ ಪದವನ್ನು ಅಲ್ಲಿ ನಾವು ಎಯನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಜನ ನಿಮಗೆ ಟೀಚ್ ಮಾಡಿರ್ತಾರೆ. ಅದರ ಜೊತೆಗೆ ಅದು ಕರೆಕ್ಟ್, ಹೌದು. ಸೊ ಅದು ಕರೆಕ್ಟ್. ತುಂಬ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಇದು ಓವಲ್ ಸೌಂಡಾ ಅಥವಾ ಕಾನ್ಸೋನೆಂಟ್ ಸೌಂಡಾ ಅನ್ನುವಂಥದ್ದು ಕನ್ಫ್ಯೂಷನ್ ಆಗುವಂಥದ್ದು ಬಹಳ ಜನರಲ್ಲಿರುತ್ತೆ. ಅದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ ಸ್ನೇಹಿತರೆ. ಏನಂತ ಹೇಳಿದ್ರೆ ನೋಡಿ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಅದ್ರ ಮುಂದ್ಗಡೆ ಒಂದು ಕೌಂಟಬಲ್ ನೌನ್ ಇದೆ, ಅದು ಸಿಂಗುಲರ್ ಇದೆ ಅಂತ ಹೇಳಿದ್ರೆ ನಿಮ್ಮ ತಲೆಗೆ ಗೊತ್ತಾಗಬೇಕು ಅದು ಇಲ್ಲಿ ಎ ಅಥವಾ ಆ್ಯನನ್ನು ಯೂಸ್ ಮಾಡಬೇಕಂತ ಗೊತ್ತು ನಿಮಗೆ. ಬಟ್ ಈ ಬುಕ್ಕಿಗೆ ನಾವು ಎ ಯೂಸ್ ಮಾಡಬೇಕಾ ಆ್ಯನ್ ಯೂಸ್ ಮಾಡಬೇಕಾ ಅಂತ ನಿಮ್ಮ ತಲೆಯಲ್ಲಿ ಏನಾದಿದ್ರೆ ಸಿಂಪಲ್ಲು ನೋಡಿ. ಈ ಬುಕ್ಕನ್ನು ನೀವು ಕನ್ನಡದಲ್ಲಿ ಬರೀರಿ. ಬುಕ್ಕನ್ನು ಹೇಗೆ ಬರೀತೀರಾ ಕನ್ನಡದಲ್ಲಿ? ಹೀಗೆ ಬರೀತೀರಾ. ಬುಕ್ಕನ್ನು ನೀವು ಹೀಗೆ ಬರೀತೀರಾ. ಓಕೆ ಫೈನ್. ಸೊ ಸಪೋಸ್ ಬುಕ್ಕನ್ನು ಹೀಗೆ ಬರೆದ್ರಿ. ಇಲ್ಲಿ ಅಂಬ್ರೆಲಾ ಅಂತ ಇರುತ್ತೆ ಅಂದ್ಕೊಳ್ಳಿ. ಅಂಬ್ರೆಲಾ ಅಂತ ಇರುತ್ತೆ, ಡ್ಯಾಶ್ ಇರುತ್ತೆ, ಅದರ ಮುಂದ್ಗಡೆ ಅಂಬ್ರೆಲಾ ಅಂತ ಇರುತ್ತೆ. ಈ ಅಂಬ್ರೆಲಾವನ್ನು ಕನ್ನಡದಲ್ಲಿ ಹೇಗೆ ಬರೀತೀರಾ? ಹೀಗೆ ಬರೀತೀರಾ. ಅಂಬ್ರೆಲಾ ಅಂತ ಹೀಗೆ ಬರೀತೀರಾ. ಸ್ನೇಹಿತರೆ ಇಷ್ಟೇ ಲಾಜಿಕ್, ಇಷ್ಟೇ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಬರೆಯುವಂಥ ಮೊದಲನೇ ಅಕ್ಷರ ಏನಿದೆ ಕನ್ನಡದಲ್ಲಿ ಅದು ಕಾಯಿಂದ, ಓಕೆ, ಕಾಯಿಂದ ಲಾವರ್ಗೇನಾದರೂ ಇದ್ದರೆ ಅಲ್ಲಿ ನೀವು ಎ ಯೂಸ್ ಮಾಡಿ ಸ್ನೇಹಿತರೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದಮೇಲೆ ಈಗ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿದೆ. ಇಂಡೆಫಿನೆಟಲ್ಲಿ ಎ ಯೂಸ್ ಮಾಡಬೇಕಾ ಆ್ಯನ್ ಯೂಸ್ ಮಾಡಬೇಕಾ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಆ ಪದ ಏನಿದೆ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದಮೇಲೆ ಆ ಪದವನ್ನು ಕನ್ನಡದಲ್ಲಿ ಬರೀರಿ. ಹೇಗಿದೆ ಹಾಗೆ ಬುಕ್ಕನ್ನು ಬುಕ್ ಅಂತಲೇ ಬರೀರಿ, ಪುಸ್ತಕ ಅಂತ ಬರೀಬಾರ್ದು. ಬುಕ್ಕನ್ನು ಬುಕ್ ಅಂತಲೇ ಬರೀರಿ. ಸೊ ಆ ಅಕ್ಷರ ಮೊದಲನೇ ಅಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಕಾಯಿಂದ ಸ್ಟಾರ್ಟ್ ಆಗಿ ಲಾವರ್ಗೆ ಎಂಡ್ ಆಗುವಂಥ ಪದದಿಂದ ಏನಾದ್ರು ಶುರುವಾದರೆ ಕಣ್ಣು ಮುಚ್ಕೊಂಡ ಎ ಹಾಕಿ. ಅಲ್ಲಿ ಕಣ್ಣು ಮುಚ್ಕೊಂಡು ಎ ಬುಕ್, ಇಲ್ಲಿ ಈ ಬುಕ್ ಹಿಂದ್ಗಡೆ ಎ ಅಂತ ಆರ್ಟಿಕಲೇ ಬರುವಂಥದ್ದು. ಎ ಅನ್ನುವಂಥ ಇಂಡೆಫಿನೆಟ್ ಆರ್ಟಿಕಲ್ಲೇ ಬರುವಂಥದ್ದು. ಅಂಬ್ರೆಲಾ ಏನಾದರೂ ಆ ಇಂದ ಆ ಇ ಉ ಎ ಐ ಒ ಔ, ಓಕೆ, ಐ ಇ ಉ ಎ. ಸೊ ಅಹಾ ತನಕ ಏನಾದರೂ ಬಂದರೆ ನಿಮಗೆ ಆ ಇಂದ ಅಹಾ ತನಕ ಏನಾದರೂ ಬಂದರೆ ಅಲ್ಲಿ ನೀವು ಆ್ಯನನ್ನು ಯೂಸ್ ಮಾಡಿ. ಅ ಇ ಈ ಉ ಉ ರು ರು ಎ ಐ ಒ ಔ ಅಹ ಇಷ್ಟು ಅಕ್ಷರದಿಂದ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಪದ, ಓಕೆನಾ, ಅಲ್ಲಿ ನೀವು ಕಣ್ಣು ಮುಚ್ಕೊಂಡು ಆ್ಯನನ್ನು ಯೂಸ್ ಮಾಡಿ. 100ಗೆ 99.99% ನಿಮ್ಮ ಆನ್ಸರು ಕರೆಕ್ಟಾಗಿರುತ್ತೆ. ಓಕೆ, ಬೇರೆ ಇನ್ನೇನು ಮಾಡಬೇಡಿ. ಇಂಡೆಫಿನೆಟ್ ಆರ್ಟಿಕಲ್ಸ್ ಯೂಸ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಎ ಆ್ಯನ್ ಯೂಸ್ ಮಾಡಬೇಕು ಅಲ್ಲಿ ಅಂತ ಗೊತ್ತಿದೆ. ಎನ ಯಾವಾಗ ಯೂಸ್ ಮಾಡಿ ಅಂತ ಹೇಳಿದ್ರೆ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದಮೇಲೆ ಇರುವಂತಹ ಪದ ಏನಿದೆ ಅದು, ಓಕೆ, ಅದನ್ನು ಕನ್ನಡದಲ್ಲಿ ಬರೆದು ನೋಡಿ. ಅದೇನಾದರೂ ಕಾಯಿಂದ ಳಾವರೆಗೆ, ಈಗ ಫಾರ್ ಎಕ್ಸಾಂಪಲ್ ಪೆನ್ ಅಂತಿದೆ, ಓಕೆ, ಪೆನ್ ಅಂತಿದೆ, ಅದು ಹಿಂದ್ಗಡೆ ಡ್ಯಾಶ್ ಇದೆ. ನೀವು ಇಲ್ಲಿ ಎ ಯೂಸ್ ಮಾಡಬೇಕಾ ಆ್ಯನ್ ಯೂಸ್ ಮಾಡಬೇಕೋ ಗೊತ್ತಿಲ್ಲ. ಪೆನ್ನನ್ನು ಕನ್ನಡದಲ್ಲಿ ಬರೀರಿ, ಪೆನ್. ಸೊ ಇದು ಯಾವ ಕೇಸಲ್ಲಿ ಬರುತ್ತೆ? ಕಾಯಿಂದ ಳಾವರೆಗಡೆ ಬರುತ್ತೆ. ಪಾ ಬರುವಂಥದ್ದು ಕಾ ಇನ್ ಬಿಟ್ವೀನ್ ಕಾ ಮತ್ತು ಲಾ ಒಳಗಡೆ ಬರುತ್ತೆ ಪಾ ಅನ್ನುವಂಥದ್ದು. ಸೊ ಕಣ್ಣು ಮುಚ್ಕೊಂಡು ಎ ಹಾಕಿ ಇಲ್ಲಿ, ಓಕೆನಾ. ಸೊ ಹಾರ್ಸ್ ಅಂತಿರುತ್ತೆ, HORSE. ಹಾರ್ಸ್ ಅಂತಂದರೆ ಏನು? ಕುದುರೆ. ಆರ್ಸ್ ಅಂತಂದರೆ ಇದನ್ನು ಹಾರ್ಸನ್ನು ಹೇಗೆ ಬರೀತೀರಾ ನೀವು? ಹಾರ್ಸನ್ನು ನೋಡಿ ಹೀಗೆ ಬರೀತೀರಾ, ಹಾರ್ಸನ್ನು, ಕರೆಕ್ಟಾ? ಸೊ ಇಲ್ಲೂ ಅಷ್ಟೇ ಎ ಬರುತ್ತೆ, ಓಕೆ, ಎ ಬರುತ್ತೆ, ಓಕೆ. ಸೊ ಈ ರೀತಿ ಸ್ನೇಹಿತರೆ ನೀವು ಜಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂಥ ಪದವನ್ನು ಕನ್ನಡದಲ್ಲಿ ಬರೆದು, ಓಕೆ, ಅದನ್ನು ನೀವು ಸೊ ಈ ರೀತಿ ನಾನು ಏನು ಹೇಳ್ಕೊಟ್ಟೆ ಇವಾಗ, ಸೊ ನಾನು ಏನು ಹೇಳ್ಕೊಟ್ಟೆ ಇವಾಗ ಆ ರೀತಿ ಅದನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಓಕೆ, ಹವರ್ ಅಂತಿರುತ್ತೆ ಅಂದ್ಕೊಳ್ಳಿ, ಓಕೆ, ಹವರ್, HOUR, ಹವರನ್ನು ಹೇಗೆ ಬರೀತೀರ ನೀವು? ಸೊ ಈ ಥರ ಬರಿಬೋದು, ಹವರ್. ಇದು ದೊಡ್ಡ ಇದು ಹವರ್ ಆಗುತ್ತೆ ಇದು, ಓಕೆ, ಹವರ್. ಸೊ ಇಲ್ಲಿ ಕಣ್ಣು ಮುಚ್ಕೊಂಡು ನೀವು ಆ್ಯನನ್ನು ಯೂಸ್ ಮಾಡ್ಬೋದು, ಓಕೆ. ಇಲ್ಲ ಅಂತ ಹೇಳಿದ್ರೆ ಸೊ ನನಗೆ ಇದು ಡಿಫಿಕಲ್ಟ್ ನೀವು ಹೇಳ್ತಿರೋ ಕಾನ್ಸೆಪ್ಟ್ ಅಂದರೆ ಪ್ರೊನೌನ್ಸಿಯೇಷನ್ ಮಾಡಿ. ಹಾರ್ಸ್, ಓಕೆ, ಹಾರ್ಸ್ ಅಂತ ಹೇಳಿದ್ರೆ ಹಾ ಬರ್ತಾ ಇದೆ, ಅಲ್ಲಿ ದೊಡ್ಡ ಹಾ ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ನಾವು ಏನೇ ಯೂಸ್ ಮಾಡಬೇಕು. ಹವರ್. ಸೊ ಹವರಲ್ಲಿ ಸೊ ನೋಡಿ ಈ ಥರ ಬರೆದಾಗ ಆ ಇಂದ ಸ್ಟಾರ್ಟ್ ಆಗುತ್ತೆ, ಆ್ಯನ್ ಯೂಸ್ ಮಾಡ್ಬೋದು ನೀವು. ಈ ರೀತಿ ಸ್ನೇಹಿತರೆ ಇಂಡೆಫಿನೆಟ್ ಆರ್ಟಿಕಲನ್ನು ನೀವು
ಆ ಒಂದು ಪ್ರೊನೌನ್ಸಿಯೇಷನಲ್ಲೂ ಕನ್ಸೋನೆಂಟ್ ಸೌಂಡಿಂದ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ನೀವು ಆ್ಯನನ್ನು ಸಾರಿ ಎ ಅನ್ನು ಯೂಸ್ ಮಾಡ್ತೀರಾ. ಓವಲ್ಸ್ ಪ್ರೊನೌನ್ಸಿಯೇಷನ್ನಿಂದ ಏನಾದರೂ ಮಾಡಿದ್ರೆ, ಓವಲ್ಸ್ ಸೌಂಡಿಂದ ಏನಾದರೂ ಯೂಸ್ ಮಾಡಿದ್ರೆ ಅದನ್ನು ಆ್ಯನ್ ಅಂತ ಯೂಸ್ ಮಾಡ್ತೀರಾ. ಓಕೆ, ಈಗ ನೋಡಿ ಆ್ಯಪಲ್, ಆ್ಯಪಲನ್ನು ಕನ್ನಡದಲ್ಲಿ ಹೇಗೆ ಬರೀತೀರಾ ನೀವು? ಆ್ಯಪಲ್ ನೋಡಿ ಹೀಗೆ ಬರೀತೀರಾ. ಸೊ ಅದಕ್ಕೆ ಏನು ಮೊದಲನೇ ಅಕ್ಷರ ಆ ಇರೋದ್ರಿಂದ ಆ್ಯನ್ ಯೂಸ್ ಮಾಡಿದ್ದಾರೆ. ಆ್ಯಸ್, ಸೊ ಆ್ಯಸನ್ನು ಹೇಗೆ ಯೂಸ್ ಮಾಡ್ತೀರಾ ನೀವು? ಹ್ಯಾಸನ್ನು, ಸೊ ಹ್ಯಾಸ್ ಈ ಥರ ಯೂಸ್ ಮಾಡ್ತೀರಾ ಹ್ಯಾಸನ್ನು. ಓಕೆ, ನೆಕ್ಸ್ಟು ಅಂಬ್ರೆಲಾ ನೋಡಿ, ಅಂಬ್ರೆಲಾ ಹೀಗೆ ಬರೀತೀರಾ. ಓಕೆ, ಏನು ಹವರ್ ನೋಡಿ, ಹವರ್ ಈ ಥರ ಬರೀತೀರಾ. ಆಯಿತಾ? LLB ಸ್ಟೂಡೆಂಟ್ ಅಂತಿದೆ, ನೋಡಿ LLB, ಎ ಮೊದಲನೇ ಅಕ್ಷರ ಎ ಬಂದಿರೋದ್ರಿಂದ ಆ್ಯನ್ ಯೂಸ್ ಮಾಡಿದ್ದೀವಿ ಇಲ್ಲಿ. MLA ನೋಡಿ, MLA, ಸೊ ಸ್ಟಾರ್ಟಿಂಗ್ ಮೊದಲನೇ ಅಕ್ಷರ ಎ ಇದೆ, ಕನ್ನಡ ವರ್ಣಮಾಲೆಯ ಆ ಒಳಗಡೆ ಇದೆ, ಹಂಗಾಗಿ ಆ್ಯನ್ ಯೂಸ್ ಮಾಡ್ತೀವಿ ನಾವು. ಈಗ ನೋಡಿ ಎ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ನೋಡಿ, ಬುಕ್, ಬುಕ್ ಮೊದಲನೇ ಅಕ್ಷರ ಬಾಯಿಂದ ಸ್ಟಾರ್ಟ್ ಆಗ್ತಿದೆ. ಕಾರ್ ನೋಡಿ, ಕಾರ್. ಬಾಯ್, ಬಾಯ್. ಚೈಲ್ಡ್, ಚೈಲ್ಡ್. ಸ್ಟೂಡೆಂಟ್, ಸ್ಟೂಡೆಂಟ್. ಓಕೆ, ಬುಕ್, ಸೊ ಇಲ್ಲೂ 2 ಸತಿ ರಿಪೀಟ್ ಆಗಿದೆ ಬುಕ್ ನೋಡಿ, ಈ ಥರ. ಸೊ ಅದಕ್ಕೆ ಇಲ್ಲಿ ಎ ಯೂಸ್ ಮಾಡಿರುವಂಥದ್ದು ಅದು. ಸೊ ಲೈಕ್ ಕಾಯಿಂದ ಲಾ, ಓಕೆನಾ? ಸೊ ಈ ಒಂದು ಅಕ್ಷರದ ಒಳಗಡೆ ಬರ್ತಾ ಇರೋ ಕನ್ಸೋನೆಂಟ್ಸ್ ಒಳಗಡೆ ಬರ್ತಾ ಇರೋದ್ರಿಂದ ಇವೆಲ್ಲ, ಸೊ ಇಲ್ಲಿ ಎ ಅನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು. ಕನ್ನಡ ವರ್ಣಮಾಲೆಯಲ್ಲಿ ಅಹ ಅಕ್ಷರದ ಒಳಗಡೆ ಬರುವಂತಹ ಪದ ಏನಾದರೂ ಇದ್ದರೆ ಕೊಟ್ಟಿರುವಂಥ ಪದವನ್ನು ಕನ್ನಡದಲ್ಲಿ ಬರೀರಿ. ಬರೆದಾಗ ಅದು ಆ ಇಂದ ಅಹ ಅಕ್ಷರದ ಒಳಗಡೆ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಆ್ಯನನ್ನು ಯೂಸ್ ಮಾಡಿ. ಇನ್ ಕೇಸ್ ಕಾಯಿಂದ ಶುರುವಾಗಿ ಲಾಗೆ ಎಂಡ್ ಆಗುವಂಥ ಪದದ ಒಳಗಡೆ ಏನಾದರೂ ಅಕ್ಷರ ಶುರುವಾಗ್ತಿದ್ರೆ ಕನ್ನಡದಲ್ಲಿ ಬರೆದಾಗ ಕೊಟ್ಟಿರುವಂಥ ಪದವನ್ನು, ಸೊ ಅಲ್ಲಿ ನೀವು ಎ ಅನ್ನು ಯೂಸ್ ಮಾಡಿ ಸ್ನೇಹಿತರೆ. ಓಕೆ, ಫೈನ್, ಕ್ಲಿಯರಾ? ಸೊ ಐ ಹೋಪ್ ನಿಮಗೇನು ಡೌಟ್ ಇಲ್ಲ ಅನ್ಕೊತೀನಿ. ಸೊ ನಾನು ನೆಕ್ಸ್ಟು ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡಿದ್ದೀನಿ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವು ಈಗ ನೋಡಿ ಯಾವುದೋ ಒಂದು ಸೆಂಟೆನ್ಸು, ಯಾವುದೋ ಒಂದು ಬುಕ್ ಆಗಿರ್ಬೋದು, ಯಾವುದೋ ಒಂದು ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಫಸ್ಟು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಆಗಿರಲಿ ಅಲ್ಲಿ, ಸೊ ಇವನ್ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಿರ್ತಾರೆ. ಓಕೆ, ಇಂಡೆಫಿನೆಟ್ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗ ತಿರುಪತಿ ಈಸ್ ಎ ಹೋಲಿ ಪ್ಲೇಸ್ ಅಂತ ಅಂದ್ಕೊಳ್ಳೋಣ. ತಿರುಪತಿ ಈಸ್ ಎ ಹೋಲಿ ಪ್ಲೇಸ್. ಅಲ್ಲಿ ನೋಡಿ ತಿರುಪತಿ ಅನ್ನುವಂಥದ್ದು ಆ್ಯಕ್ಚುಲಿ ಅದೊಂದು ನೇಮ್ ಆಫ್ ಎ ಪ್ಲೇಸು. ಓಕೆನಾ? ಸೊ ತಿರುಪತಿ ಈಸ್ ಎ ಹೋಲಿ ಪ್ಲೇಸ್ ಅಲ್ಲಿ ಇಂಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ದಾರೆ. ಎ ಎನ್ನುವಂಥದ್ದು ನೋಡಿ ಹಿಂಗೆ, ಎ ಎನ್ನುವಂಥದ್ದು ಇಂಟ್ರೊಡಕ್ಷನ್, ಇದು ಇಂಟ್ರೊಡಕ್ಷನ್ ಮಾಡ್ತಿರುವಂಥದ್ದು ಅವರು ತಿರುಪತಿ ಈಸ್ ಎ ಹೋಲಿ ಪ್ಲೇಸ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಹೋಲಿ ಪ್ಲೇಸ್ ಅಂತ ಇರುತ್ತೆ. ಇಲ್ಲಿ ಈ ಇಂಡೆಫಿನೆಟ್ ಆರ್ಟಿಕಲ್ ತಿರುಪತಿ ಈಸ್ ದಾ ಯೂಸ್ ಮಾಡಲ್ಲ ಇಲ್ಲಿ. ಓಕೆ, ಅದು ದಾ ಅನ್ನು ಖಂಡಿತವಾಗ್ಲೂ ಅವರು ಯೂಸ್ ಮಾಡೋದಿಲ್ಲ. ಯಾಕೆ ದಾ ಅನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಸೊ ಈ ಸ್ಟಾರ್ಟಿಂಗು ಒಂದು ಸೆಂಟೆನ್ಸ್ ಬಗ್ಗೆ, ಯಾವುದೋ ಒಂದು ಪ್ಲೇಸ್ ಬಗ್ಗೆ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯೂಶುವಲಿ ಇಂಡೆಫಿನೆಟ್ ಆರ್ಟಿಕಲನ್ನೇ ಯೂಸ್ ಮಾಡಿರ್ತಾರೆ. ಓಕೆನಾ? ಹೋಲಿ ಪ್ಲೇಸನ್ನು ನಾವು ನೋಡಿ ಹಿಂಗೆ ಬರಿಬೋದು, ಹೋಲಿ ಪ್ಲೇಸ್ ಅಂತ ಬರಿಬೋದು, ಅದಕ್ಕೆ ಎ ಯೂಸ್ ಮಾಡಿದ್ದಾರೆ ಇಲ್ಲಿ. ಓಕೆನಾ? ಸೊ ನೆಕ್ಸ್ಟು ತಿರುಪತಿ ಇಸ್ ದ ಹೋಲಿ ಪ್ಲೇಸ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಂಟ್ರೊಡಕ್ಷನ್ ಸೆಂಟೆನ್ಸ್ ಆಗಿರೋದ್ರಿಂದ. ಫ್ಯೂಚರಲ್ಲಿ ಬೇಕಾದರೆ ನೆಕ್ಸ್ಟ್ ಅವರು ಯೂಸ್ ಮಾಡಬೇಕಾದ್ರೆ ಈ ಸೆಂಟೆನ್ಸ್ ಹಿಂಗೆ ಕಂಟಿನ್ಯೂ ಆಗಿ ದ ತಿರುಪತಿ ಅಂತ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅವರು. ಓಕೆನಾ? ದ ತಿರುಪತಿ ಅಂದ್ಕೊಂಡು ಯೂಸ್ ಮಾಡಿಕೊಂಡು ಹೋಗ್ಬೋದು ಅವರು. ಓಕೆನಾ? ತಿರುಪತಿ ಅನ್ನುವಂಥದ್ದು ಸೊ ಅದೊಂದು ಯೂನಿಕ್ ಪ್ಲೇಸ್ ಆಗಿರೋದ್ರಿಂದ ಸೊ ದ ತಿರುಪತಿ, ದ ಟೆಂಪಲ್ ಅಂತ ಯೂಸ್ ಮಾಡ್ಕೊಂಡು ಹೋಗ್ಬೋದು ಮುಂದೆ. ಬಟ್ ಸ್ಟಾರ್ಟಿಂಗ್ ಲೆಟ್ರಲ್ಲಿ ಮಾತ್ರ, ಸ್ಟಾರ್ಟಿಂಗ್ ಸೆಂಟೆನ್ಸಲ್ಲಿ ಮಾತ್ರ, ಯಾವುದೇ ಒಂದು ಸ್ಟಾರ್ಟಿಂಗ್ ಸೆಂಟೆನ್ಸಲ್ಲಿ ಒಂದು ನೇಮ್ ಆಫ್ ಎ ಪರ್ಸನ್ ಬಗ್ಗೆ ಆಗಿರ್ಬೋದು, ನೇಮ್ ಆಫ್ ಎ ಪ್ಲೇಸ್ ಬಗ್ಗೆ ಆಗ್ಬೋದು, ಇಂಟ್ರೊಡಕ್ಷನ್ ಕೊಡುವಾಗ ಯೂಶುವಲಿ ಇಂಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಿರ್ತಾರೆ. ಅದೊಂದು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇದಿಷ್ಟು ಡೆಫಿನೆಟ್ ಆರ್ಟಿಕಲ್ ಮತ್ತು ಇಂಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಇರುವಂತಹ ಮಾಹಿತಿಯಾಗಿರುತ್ತೆ. ಓಕೆ, ಯೂಶುವಲಿ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಕೊಟ್ಟಿರೋ ಪದವನ್ನು ಕನ್ನಡದಲ್ಲಿ ಬರೀರಿ. ಕನ್ನಡದಲ್ಲಿ ಬರೆದಾಗ ಅದು ಅಲ್ಲಿ ಶುರುವಾಗಿ ಅಹಾಲಿ ಎಂಡ್ ಆಗ್ತಿದೆ ಅಂತಂದರೆ ಆ್ಯನ್ ಯೂಸ್ ಮಾಡಿ. ಕಾಲಿ ಸ್ಟಾರ್ಟ್ ಆಗಿ, ಓಕೆನಾ, ಕಾಲಿ ಸ್ಟಾರ್ಟ್ ಆಗಿ ಲಾಲಿ ಎಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಾ ನಂತರ ಶುರುವಾಗಿ ಕನ್ನಡ ವರ್ಣಮಾಲೆಯ ಲಾಲಿ ಎಂಡ್ ಆಗ್ತಿದೆ, ಕೊನೆ ಅಕ್ಷರದು ಆ ಮಿಡಲಲ್ಲಿ ಬರ್ತಿದೆ ಅಕ್ಷರಗಳು, ಕಾಯಿಂದ ಇನ್ ಬಿಟ್ವೀನ್ ಕಾ ಲಾಲ್ ಬರ್ತಿದೆ ಅಂತ ಹೇಳಿದ್ರೆ ಎ ಅನ್ನು ಯೂಸ್ ಮಾಡಿ ಸ್ನೇಹಿತರೆ. ಇದು ಡೆಫಿನೆಟ್ ಆರ್ಟಿಕಲನ್ನು ಹೇಗೆ ಯೂಸ್ ಮಾಡಬೇಕು, ಇಂಡೆಫಿನೆಟ್ ಆರ್ಟಿಕಲನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಇರುವಂಥದ್ದು. ಇನ್ನೂ ಒಂದು ಆರ್ಟಿಕಲ್ ಇದೆ, ಅದನ್ನು ಝೀರೋ ಆರ್ಟಿಕಲ್ ಅಂತ ಕರಿತೀವಿ. ಕೆಲವು ಕಡೆ ನಾವು ಆರ್ಟಿಕಲ್ಸನ್ನೇ ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ, ಆ್ಯನನ್ನು ಯೂಸ್ ಮಾಡಲ್ಲ, ದಾನು ಯೂಸ್ ಮಾಡಲ್ಲ.
ಓಕೆನಾ. ಅಂಥದ್ದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅನ್ಕೌಂಟಬಲ್ ನೌನ್ ಹಿಂದ್ಗಡೆ. ನಾನು ಹೇಳಿದೆ ಅನ್ಕೌಂಟಬಲ್ ನೌನ್ ಅಂತ ಹೇಳಿದ್ರೆ ವಾಟರ್ ಅಂತ ಹೇಳಿದೆ, ವಾಟರ್. ಓಕೆ, ನೆಕ್ಸ್ಟು ನಾಲೆಡ್ಜ್, ವಾಟರ್, ನಾಲೆಡ್ಜ್, ಇನ್ಫಾರ್ಮೇಷನ್. ಸೊ ಇವೆಲ್ಲವೂ ಏನಂತ ಹೇಳಿದ್ರೆ ನೌನ್, ಇದು ನಾಮಪದಗಳೇ ಹೌದು, ಬಟ್ ಇದನ್ನು ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಕರೆಕ್ಟಾ. ಈ ಥರ ಇದರ ಹಿಂದ್ಗಡೆ ನಾವು ಎ ಆ್ಯಂಡ್ ದ ಯೂಸ್ ಮಾಡಲ್ಲ, ಅದ್ರ ಬದಲು ನೋಡಿ ಗಿವ್ ಮಿ ಸಮ್ ವಾಟರ್ ಅಂತ ಯೂಸ್ ಮಾಡ್ತೀವಿ. ಗಿವ್ ಮಿ ಸಮ್ ವಾಟರ್. ಈ ಹ್ಯಾಸ್ ಎ ಹ್ಯೂಜ್ ನಾಲೆಡ್ಜ್, ಅವನಿಗೆ ಹೇರಳವಾದಂಥ ಜ್ಞಾನ ಇದೆ. ಸೊ ಗಿವ್ ಮಿ ಸಮ್ ಇನ್ಫಾರ್ಮೇಷನ್. ಸೊ ಇದು ಇಲ್ಲಿ ಯಾವ ಆರ್ಟಿಕಲ್ ಯೂಸ್ ಮಾಡಿಲ್ಲ, ಬದಲಾಗಿ ಸಮ್, ಹ್ಯೂಜ್, ಸಮ್ ಈ ಥರ ಯೂಸ್ ಮಾಡಿದ್ದೀವಿ ಇಂಥ ಸೆಂಟೆನ್ಸಲ್ಲಿ. ಸೊ ಝೀರೋ ಆರ್ಟಿಕಲ್ ಈ ಥರ ನೋಡಿ. ಅನ್ಕೌಂಟಬಲ್ ನೌನ್ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎ ಆ್ಯಂಡ್ ದಾನ ಯೂಸ್ ಮಾಡೋದಿಲ್ಲ, ಅದ್ರ ಬದಲು ಬೇರೆ ಪದಗಳನ್ನು ನಾವು ಯೂಸ್ ಮಾಡಿರ್ತೀವಿ. ಓಕೆನಾ. ಸೊ ಅನ್ಕೌಂಟಬಲ್ ನೌನ್ ಅಂದರೆ ನಿಮ್ಗೆ ಗೊತ್ತಿದೆ, ಕೌಂಟ್ ಮಾಡೋಕ್ಕಾಗದೇ ಇರುವಂಥದ್ದು, ಅಂತಹ ನಾಮಪದಗಳನ್ನು ಅನ್ಕೌಂಟಬಲ್ ನೌನ್ ಅಂತ ಹೇಳ್ತೀವಿ ನಾವು. ಸೊ ಈ ಅನ್ಕೌಂಟಬಲ್ ನೌನ್ ಹಿಂದ್ಗಡೆ ಸೊ ನಾವು ಎ ಆಗಲಿ, ಆ್ಯನ್ ಆಗಲಿ, ದ ಆಗಲಿ ಯೂಸ್ ಮಾಡೋಂಗಿಲ್ಲ. ಸೊ ಫೈಂಡ್ ದ ಗ್ರಾಮಟಿಕಲ್ ಎರರ್ ಅಂತ ಕೊಟ್ಬಿಟ್ಟು, ಓಕೆ, ಗಿವ್ ಮಿ ಎ ವಾಟರ್ ಅಂತ ಕೊಟ್ಟಿರ್ತಾನೆ. ಸೊ ಯಾವ ಪಾರ್ಟಲ್ಲಿ ಎರರ್ ಇರುತ್ತೆ, ಎ ವಾಟರ್ ಅನ್ನುವ ಪದದಲ್ಲೇ ಎರರ್ ಇರುತ್ತೆ. ಯಾಕಂದರೆ ವಾಟರು ಅದು ಅನ್ಕೌಂಟಬಲ್ ನೌನು, ಅದ್ರ ಹಿಂದ್ಗಡೆ ನಾವು ಸೊ ಯಾವುದೇ ಆರ್ಟಿಕಲನ್ನು ಯೂಸ್ ಮಾಡುವ ಹಾಗಿಲ್ಲ. ಓಕೆನಾ. ಸೊ ಈ ಹ್ಯಾಸ್ ಎ ನಾಲೆಡ್ಜ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಈ ಹ್ಯಾಸ್ ಎ ನಾಲೆಡ್ಜ್ ಅಂತ ಇರುತ್ತೆ. ಎ ಅಥವಾ ಆ್ಯನ್, ಎಸ್, ದ ಯೂಸ್ ಮಾಡಿದರೆ ನಾಲೆಡ್ಜ್ ಹಿಂದ್ಗಡೆ ಅದು ಗ್ರಾಮಟಿಕಲ್ ಎರರನ್ನು ಹೊಂದಿರುತ್ತೆ. ಈ ಹ್ಯಾಸ್ ಎ ಇನ್ಫಾರ್ಮೇಷನ್ ರಾಂಗ್ ಆಗುತ್ತೆ, ಈ ಹ್ಯಾಸ್ ಎನ್ ಇನ್ಫಾರ್ಮೇಷನ್ ರಾಂಗ್ ಆಗುತ್ತೆ. ಓಕೆ. ಸೊ ಹಂಗಾಗಿ ನಾವು ಈ ಥರ ಈ ಅನ್ಕೌಂಟಬಲ್ ನೌನ್ ಹಿಂದ್ಗಡೆ ನಾವು ಯೂಶ್ವಲಿ ಸೊ ಯಾವುದೇ ಒಂದು ಆರ್ಟಿಕಲ್ಸನ್ನು ಯೂಸ್ ಮಾಡೋದಿಲ್ಲ. ಅದಕ್ಕೆ ಈ ಅನ್ಕೌಂಟಬಲ್ ನೌನ್ಸ್ ಇರುವಂಥ ಸೆಂಟೆನ್ಸನ್ನು ನಾವು ಝೀರೋ ಆರ್ಟಿಕಲ್ ಅಂತ ಹೇಳ್ತೀವಿ. ಸೊ ಆರ್ಟಿಕಲೇ ಯೂಸ್ ಮಾಡೋದಿಲ್ಲ ನಾವು ಎಲ್ಲಿ ಅಂತ ಹೇಳಿದ್ರೆ ಅನ್ಕೌಂಟಬಲ್ ನೌನ್ಸ್ ಹಿಂದ್ಗಡೆ ಸ್ನೇಹಿತರೆ. ಓಕೆ, ಫೈನ್. ಮತ್ತು ಈಗ ನಾನು ಫಸ್ಟ್ ಎಕ್ಸಾಂಪಲಲ್ಲಿ ನಿಮಗೊಂದು ಹೇಳಿದ್ದೆ ಫಸ್ಟು. ಸೊ ಯಾವುದನ್ನು ಡೆಫಿನೆಟ್ ಆರ್ಟಿಕಲಲ್ಲಿ ನಾವು ಸೊ ಪ್ಲೂರಲ್ ಕೌಂಟಬಲ್ ನೌನ್ ಅಲ್ಲದೆ ಸಿಂಗುಲರ್ ಕೌಂಟಬಲ್ ನೌನಲ್ಲೂ ಕೂಡ ನಾವು ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡ್ತೀವಿ ಅಂತ. ಅದು ಎಲ್ಲಿ ಅಂತ ನೋಡೋಣ ಬನ್ನಿ. ಇವಾಗ ಅದನ್ನು ನಾನು ನಿಮಗೆ ರಿವೀಲ್ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡಿ, ನಾನು ನಿಮಗೆ ಸೊ ಹೇಳ್ತೀನಿ, ನನಗೆ ಯಾವುದೋ ಒಂದು ಬುಕ್ ಬೇಕಾಗಿರುತ್ತೆ ಏನೋ ಬರ್ಕೊಳ್ಳಿಕ್ಕೆ. ಸೊ ಈಗ ನನ್ನ ಎದುರುಗಡೆ ನೀವು ಕೂತಿದ್ದೀರಾ ಅಂದ್ಕೊಳ್ಳಿ. ಸೊ ನಾನು ಮಾತಾಡ್ತಿದ್ದೀನಿ, ನೀವು ನನ್ನ ಎದುರುಗಡೆನೇ ಇದ್ದೀರಾ. ಓಕೆನಾ. ನೀವು ನನ್ನ ಸ್ಟೂಡೆಂಟು, ನಾನು ನಿಮ್ಮ ಟೀಚರ್ ಅಂತ ಅಂದ್ಕೊಳ್ಳೋಣ. ಈಗ ನನಗೆ ಯಾವುದೋ ಸದ್ಯಕ್ಕೆ ಏನೋ ಬರೀಲಿಕ್ಕೆ ನನಗೊಂದು ಬುಕ್ ಬೇಕು. ಇವಾಗ ಗಿವ್ ಮಿ ಎ ಬುಕ್ ಅಂತ ಹೇಳ್ತೀನಿ ನಾನು, ನೀವು ಗಿವ್ ಮಿ ಎ ಬುಕ್ ಅಂತ. ನೋಡಿ, ಬುಕ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ, ಇದೊಂದು ಕೌಂಟಬಲ್ ನೌನು, ಜೊತೆಗೆ ಸಿಂಗುಲರಲ್ಲಿದೆ. ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡಿದ್ದೀವಿ, ಸೊ ಇಲ್ಲಿ ಎ ಅನ್ನು ಯೂಸ್ ಮಾಡಿದ್ದೀವಿ. ಸಿಂಗುಲರ್ ಕೌಂಟಬಲ್ ನೌನ್ ಆಗಿರೋದ್ರಿಂದ ಎ ಅನ್ನುವಂಥದ್ದನ್ನು ಯೂಸ್ ಮಾಡಿದ್ದೀವಿ. ಆ್ಯನ್ ಯೂಸ್ ಮಾಡಿಲ್ಲ. ಯಾಕೆ ಹೇಳಿ, ಬುಕ್ಕು ಬಾಯಿಂದ ಸ್ಟಾರ್ಟ್ ಆಗುತ್ತೆ, ಬಾಯಿಂದ ಕಾನ್ಸೋನೆಂಟ್ ಪ್ರೊನೌನ್ಸಿಯೇಷನು ಕಾನ್ಸೋನೆಂಟಿಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಎ ಅನ್ನು ಯೂಸ್ ಮಾಡಿದ್ದೀವಿ. ಗಿವ್ ಮಿ ಎ ಬುಕ್ ಇದು ಕರೆಕ್ಟ್. ಓಕೆನಾ, ನೋ ಪ್ರಾಬ್ಲಮ್. ಬಟ್ ಗಿವ್ ಮಿ ದ ಬುಕ್ ಕೂಡ ರೈಟ್ ಆಗುತ್ತೆ. ಯಾವ ಕೇಸಲ್ಲಿ ಸರ್, ಇದು ಇಂಪಾರ್ಟೆಂಟ್. ಇದನ್ನು ಒಂದು ಸ್ವಲ್ಪ ತಲೆ ಕೇಳಿಸ್ಕೊಳ್ಳಿ. ಯಾವಾಗ ಅಂತ ಹೇಳಿದ್ರೆ, ಈಗ ನಾನು ನಿಮ್ಗೆ ಏನು ಹೇಳಿರ್ತೀನಿ ಅಂತ ಹೇಳಿದ್ರೆ, ಇವತ್ತು ನೀವು ನನ್ನ ಸ್ಟೂಡೆಂಟು, ನಾನು ನಿಮ್ಮ ಟೀಚರು. ನಾನು ನಿಮ್ಗೆ ಹೇಳಿರ್ತೀನಿ, ನಾಳೆ ನೀವು ರಾಮಾಯಣ ಬುಕ್ಕನ್ನು ಲೈಕ್ ಕ್ಲಾಸ್ಗೆ ತೊಗೊಬರಬೇಕು ಅಂತ ನಿಮ್ಗೆ ಹೇಳಿರ್ತೀನಿ. ಓಕೆನಾ. ರಾಮಾಯಣ ಬುಕ್ಕನ್ನು ತೊಗೊಬರಬೇಕು ನಾಳೆ ನಿಮಗೆ, ನೀವು ಕ್ಲಾಸಿಗೆ ಅಂತ ನಾನು ಇವತ್ತು ನಿಮಗೆ ಹೇಳಿರ್ತೀನಿ. ನೀವು ನಾಳೆ ಕ್ಲಾಸಿಗೆ ಬರ್ತೀರಾ. ಆಗ ನಾಳೆ ನಾನು ನಿಮ್ಮನ್ನು ಗಿವ್ ಮಿ ಎ ಬುಕ್ ಅಂತ ಕೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ, ಯಾವ ಬುಕ್ಕು ಅಂತ ನಾನು ಪರ್ಟಿಕ್ಯುಲರ್ಲಿ ಯಾವ ಬುಕ್ ಕೇಳ್ತಿದ್ದೀನಿ ಅಂತ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕಂದರೆ ನೆನ್ನೆ ಹೇಳಿದ್ದೆ, ನಿಮ್ಗೆ ಇನ್ಫಾರ್ಮೇಷನ್ ಇದೆ ಈಗ. ಸೊ ನೀವು ಲಿಸನರ್, ಈಗ ನಾನು ಸ್ಪೀಕರು. ಓಕೆನಾ. ನಾನು ಕೇಳ್ತಾ ಇದ್ದೀನಿ ಗಿವ್ ಮಿ ದ ಬುಕ್ ಅಂತ ಕೇಳ್ತೀನಿ. ಯಾಕೆ ಗಿವ್ ಮಿ ದ ಬುಕ್ ಅಂತಿದ್ದೀನಿ ಅಂತ ಹೇಳಿದ್ರೆ, ನೆನ್ನೆ ನಾನು ಹೇಳಿದ್ದೆ ನಿಮಗೆ ರಾಮಾಯಣ ಬುಕ್ಕನ್ನು ತಗೊಬನ್ನಿ ಕ್ಲಾಸಿಗೆ ಅಂತ. ನೀವು ತೊಗೊಬಂದಿದ್ದಾರೆ ಇವತ್ತು ರಾಮಾಯಣ ಬುಕ್ಕನ್ನು. ಅಂದರೆ ನಾನು ಗಿವ್ ಮಿ ದ ಬುಕ್ ಅಂದ ತಕ್ಷಣ ನಿಮ್ಗೆ ಅಂಡರ್ಸ್ಟುಡ್ ಗೊತ್ತಿದೆ, ಸರ್ರು ಯಾವ ಬುಕ್ ಕೇಳ್ತಾ ಇದ್ದಾರೆ ಇವತ್ತು ನನ್ನ. ಯಾಕಂದರೆ ನೆನ್ನೆ ಹೇಳಿದ್ರು ರಾಮಾಯಣ ಬುಕ್ ತೊಗೊಬನ್ನಿ ಅಂತ. ಸೊ ಹಾಗಾಗಿ ರಾಮಾಯಣ ಬುಕ್ನ ಕೇಳ್ತಿದ್ದೀರಾ ಅಂತ ಹೇಳಿ ನಾನು ಕೇಳಿದ ತಕ್ಷಣ ಬುಕ್ಕನ್ನು ತೆಗೆದು ನೀವು ಕೊಡ್ತೀರಾ. ಇಲ್ಲಿ ನಾನು ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಸೊ ಆ ಥರ ಸಿಚುವೇಷನಲ್ಲಿ ಸ್ಪೀಕರು ಮತ್ತು ಲಿಸನರು ಇಬ್ಬರಿಗೂ ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಗೊತ್ತಿದ್ದಾಗ ನಾವು ಈ ದ ಅನ್ನುವಂತಹ ಇಂಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ಬೋದು. ಈವನ್ ಅದು ಬುಕ್ಕು ಸಿಂಗುಲರ್ ಕೌಂಟಬಲ್ ನೌನ್ ಇದ್ರೂ ಸ್ಪೀಕರು ಮತ್ತು ಲಿಸನರು ಇಬ್ಬರು ಪರಸ್ಪರ ಮಾತಾಡ್ತಿರ್ಬೇಕಾದ್ರೆ ಇಬ್ಬರಿಗೂ ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಾಲೆಡ್ಜ್ ಇದ್ದಾಗ ಸೊ ಕೇಳುವಂಥವನು ಸ್ಪೀಕರು ಗಿವ್ ಮಿ ಎ ಬುಕ್ ಬದಲು ಗಿವ್ ಮಿ ದ ಬುಕ್ ಅಂತಲೂ ಯೂಸ್ ಮಾಡ್ಬೋದು. ಸೊ ಯಾವಾಗ ಇದು, ಸೊ ನಾವು ಯೂಶ್ವಲಿ ದಾನ ಯೂಸ್ ಮಾಡುವಂಥದ್ದು ಪ್ಲೂರಲ್ ಕೌಂಟಬಲ್ ನೌನ್ ಇದ್ದಾಗ ಮಾತ್ರ ನಾವು
ಯೂಸ್ ಮಾಡುವಂಥದ್ದು. ಪ್ಲೂರಲ್ ಕೌಂಟಬಲ್ ನೌನ್ಸ್ ಇದ್ದಾಗ ಮಾತ್ರ ನಾವು ದಾನ ಯೂಸ್ ಮಾಡಬೇಕು. ಬಟ್ ಸಿಂಗುಲರ್ ಕೌಂಟಬಲ್ ನೌನ್ ಇದ್ದಾಗಲೂ ದಾನ ಯೂಸ್ ಮಾಡ್ಬೋದು ಸ್ಪೆಷಲ್ ಕೇಸಲ್ಲಿ. ಯಾವಾಗ ಅಂತ ಹೇಳಿದ್ರೆ ನಾವು ಆ ಒಂದು ಕೌಂಟಬಲ್ ನೌನ್ ಏನಿದೆ ಅದು ಸಿಂಗುಲರ್ಲೇ ಇರಲಿ, ತೊಂದರೆ ಇಲ್ಲ. ಬಟ್ ಆ ಸಿಂಗುಲರ್ ಕೌಂಟಬಲ್ ನೌನ್ ಬಗ್ಗೆ ಮಾತಾಡ್ತಿರುವಂಥದ್ದು ಇಬ್ಬರು ವ್ಯಕ್ತಿಗಳಿಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಸ್ಪೀಕರು ಮತ್ತು ಲಿಸನರ್ ಇಬ್ಬರಿಗೂ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಿದ್ದರೆ ಅಂಥ ಸಂದರ್ಭದಲ್ಲಿ ಗಿವ್ ಮಿ ಎ ಬುಕ್ ಅನ್ನೋದ್ರ ಬದಲು ಗಿವ್ ಮಿ ದ ಬುಕ್ ಅಂತ ನಾನು ಯೂಸ್ ಮಾಡ್ಬೋದು. ಈಗ ಎಕ್ಸಾಮಲ್ಲಿ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ ನಿಮಗೆ, ಸೊ ಟೀಚರ್ told a student to bring a book tomorrow. So in the next day, teacher asked the student, give me the book, find the grammatical error ಅಂತ ಕೊಟ್ಟಿರ್ತಾರೆ. ಅಲ್ಲಿ ಏನು ಎರರೇ ಇಲ್ಲ. ಆವಾಗ ನೀವೇನಾದರೂ ಇಲ್ಲಿ ಎ ಯೂಸ್ ಮಾಡಬೇಕಿತ್ತು ಬುಕ್ಗೆ, ದಾ ಯೂಸ್ ಮಾಡಿದ್ದಾರೆ ಅಂತ ಏನಾದರೂ ಹಾಕಿದ್ರೆ ಅದು ರಾಂಗ್ ಆಗುತ್ತೆ. ಆ ಸೆಂಟೆನ್ಸಲ್ಲಿ ಎರರ್ ಇಲ್ಲ. ಅವರು ಈಗ ಟೀಚರ್ ಇನ್ಸ್ಟ್ರಕ್ಟೆಡ್ ಎ ಸ್ಟೂಡೆಂಟ್ಸ್ ಟು ಬ್ರಿಂಗ್ ಎ ಬುಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಗಿವ್ ಮಿ ಎ ಬುಕ್ ಅಂತ ಹೇಳಿದಾಗ ಅಲ್ಲಿ ಎ ಯೂಸ್ ಮಾಡಬಾರ್ದು, ದಾ ಯೂಸ್ ಮಾಡಬೇಕು. ಯಾಕಂದರೆ ಅಲ್ಲಿ ಸ್ಟೂಡೆಂಟ್ಸ್ಗೂ ಗೊತ್ತಿದೆ, ಟೀಚರ್ಗೂ ಗೊತ್ತಿದೆ ಸೊ ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸೊ ಈ ಥರ ಕೇಸಲ್ಲಿ ನಾವು ಕೌಂಟಬಲ್ ನಾವು ಸಿಂಗುಲರ್ ಇದ್ದರೂ ದಾನ ಯೂಸ್ ಮಾಡ್ಬೋದು. ಯಾವಾಗ? ಸ್ಪೆಷಲ್ ಕೇಸು, ಸ್ಪೀಕರು ಮತ್ತು ಲಿಸನರು ಇಬ್ಬರಿಗೂ ಗೊತ್ತಿದ್ದಾಗ. ಸೊ ಕ್ಲಿಯರ್ ಆಯಿತಾ ಈಗ? ಸೊ ಲೈಕ್ ಡೆಫಿನೆಟ್ ಆರ್ಟಿಕಲನ್ನು ಸಿಂಗುಲರ್ ಕೌಂಟಬಲ್ ನೌನ್ ಇದ್ರೂ ಎಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟು ಪ್ಲೂರಲ್ ಕೌಂಟಬಲ್ ನೌನ್ಸ್ ಇದ್ದರೆ ನಮಗೆ ಗೊತ್ತಿದೆ ದಾ ಬುಕ್ಸ್ ಯೂಸ್ ಮಾಡಬೇಕು ಅಂತ. ಇದು ಎಲ್ಲ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓವರ್ ಆಲ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇಲ್ಲಿ ಅಷ್ಟೇ. ಸೊ ಬುಕ್ ಇದ್ದಾಗ ಸೊ ಇಂಡೆಫಿನೆಟ್ ಆರ್ಟಿಕಲ್ಲು ಬುಕ್ ಅನ್ನುವಂಥದ್ದು ಸಿಂಗುಲರ್ ಕೌಂಟಬಲ್ ನೌನ್ ಆಗಿರುತ್ತೆ, ಎ ಯೂಸ್ ಮಾಡ್ಬೋದು. ಸೊ ಸಿಂಗುಲರ್ ಕೌಂಟಬಲ್ ನೌನ್ ಇದ್ದು ಸ್ಪೀಕರು ಲಿಸನರ್ ಇಬ್ಬರಿಗೂ ಗೊತ್ತಿದ್ರೆ ದಾ ಯೂಸ್ ಮಾಡ್ಬೋದು. ಸೊ ಬುಕ್ ಬದಲು ಬುಕ್ಸ್ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ನಾವು ದಾ ಯೂಸ್ ಮಾಡಲೇಬೇಕು, ಅದು ಯಾವುದೇ ಕೇಸ್ ಆಗಿರಲಿ. ಸೊ ಬುಕ್ಸ್ ಅಂತ ಬಂತು, ಡಾಗ್ಸು, ಬುಕ್ಸು, ಅನಿಮಲ್ಸು, ಕ್ಯಾಟ್ಸು, ಹೌಸಸ್ಸು, ಬಸ್ಸಸ್ಸು ಅಂತ ಎಲ್ಲ ಬಂತು ಅಂತ ಹೇಳಿದ್ರೆ ದಾ ಅನ್ನುವಂತಹ ಡೆಫಿನೆಟ್ ಆರ್ಟಿಕಲನ್ನು ನಾವು ಯೂಸ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಸಪೋಸ್ ಅನ್ಕೌಂಟಬಲ್ ನೌನ್ ಇದ್ದಾಗ, ಸೊ ಎಣಿಸಲಿಕ್ಕೆ ಆಗದೆ ಇರುವಂತಹ ನಾಮಪದಗಳಿದ್ದಾಗ ನಾವು ಯಾವುದೇ ಆರ್ಟಿಕಲ್ ಯೂಸ್ ಮಾಡಲ್ಲ, ಬದಲಿಗೆ ಸಮ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿರ್ತೀವಿ. ಸೊ ಇದಿಷ್ಟು ಓವರ್ ಆಲ್ ಕಾನ್ಸೆಪ್ಟು. ಐ ಹೋಪ್ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದರೆ ದಯವಿಟ್ಟು ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಂಪಲ್ಸ್ಗಳನ್ನು ತಗೊಂಡು ನಿಮ್ಗೆ ಅರ್ಥ ಆಗುತ್ತೆ. ಈಗ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, 11 ಎಕ್ಸಾಂಪಲ್ಸನ್ನು ತಗೊಂಡಿದ್ದೇನೆ. ಇಲ್ಲಿ ಯಾವ್ದು ಬರುತ್ತೆ ಅಂತ ಈಗ ನನ್ನ ಜೊತೆ ನೀವೇ ಹೇಳಬೇಕು. ಓಕೆನಾ? ನೀವೇ ಹೇಳಬೇಕಾಗತ್ತೆ ನನ್ನ ಜೊತೆ. ನೋಡಿ, ಎ ಬಾಯ್ ಈಸ್ ಸ್ಟಡಿಂಗ್ 6th ಸ್ಟ್ಯಾಂಡರ್ಡ್ ಆ್ಯಂಡ್ ಈ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಅಂತ ಇದೆ. ಸೊ ಈ ಇಂಟೆಲಿಜೆಂಟ್ ಅನ್ನುವಂಥದ್ದು ಏನಿದು? ಇಂಟೆಲಿಜೆಂಟ್ ಅಂತಂದರೆ ಅದೊಂದು ಐಡಿಯಾ. ನಾನು ಹೇಳಿದ್ದೀನಿ, ಇಂಟೆಲಿಜೆಂಟ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಒಬ್ಬ ವ್ಯಕ್ತಿಯ ಕ್ವಾಲಿಟಿ ಏನಾಗಿರುತ್ತೆ? ನೌನ್ ಆಗಿರುತ್ತೆ. ಸೊ ನೌನ್, ಇದು ವ್ಯಕ್ತಿಯ ಕ್ವಾಲಿಟಿ ನೌನ್ ಆಗಿದೆ. ಈ ನೌನ್ ಸೊ ಓಕೆ, ಇದು ನೌನ್ ಆಗಿದೆ. ಇದು ಪ್ಲೂರಲಲ್ಲೂ ಇಲ್ಲ, ಪ್ಲೂರಲಲ್ಲಂತೂ ಇಲ್ಲ. ಇದು ಸೊ ಸಿಂಗುಲರಲ್ಲೇ ಇದೆ. ಸೊ ಸಿಂಗುಲರಲ್ಲೇ ಇದೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ನಾವು ಇಂಡೆಫಿನೆಟ್ ಆರ್ಟಿಕಲನ್ನೇ ಯೂಸ್ ಮಾಡಬೇಕು. ಇಂಟೆಲಿಜೆಂಟ್ನ ಕನ್ನಡದಲ್ಲಿ ಹೇಗೆ ಬರೀತೀರಾ? ಹೀಗೆ ಬರೀತೀರಾ, ಇಂಟೆಲಿಜೆಂಟ್, ಈ ಥರ ಬರೀತೀರಾ ಇಂಟೆಲಿಜೆಂಟನ್ನು. ಕರೆಕ್ಟಾ? ಸೊ ಇಲ್ಲಿ ಇಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ನಾವು ಏನು ಯೂಸ್ ಮಾಡ್ಬೋದು? ಆ್ಯನ್ ಯೂಸ್ ಮಾಡ್ಬೋದು. ಸೊ ಎ ಬಾಯ್ ಈಸ್ ಸ್ಟಡಿಂಗ್ 6th ಸ್ಟ್ಯಾಂಡರ್ಡ್ ಆ್ಯಂಡ್ ಈಸ್ ಎನ್ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಹಿಂದ್ಗಡೆ ನಾವು ಆ್ಯನ್ ಅನ್ನುವಂತಹ ಆರ್ಟಿಕಲನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಐ ನೀಡ್ ಡ್ಯಾಶ್ ಬುಕ್. ಇಲ್ಲಿ ಬುಕ್ ಅನ್ನುವಂಥದ್ದು ಸಿಂಗುಲರ್ ಇದೆ, ಜೊತೆಗೆ ಕೌಂಟಬಲ್ ನೌನ್ ಆಗಿದೆ. 100% ನಾವಿಲ್ಲಿ ಇಂಡೆಫಿನೆಟ್ ಆರ್ಟಿಕಲನ್ನೇ ಯೂಸ್ ಮಾಡಬೇಕು. ಇಂಡೆಫಿನೆಟ್ ಆರ್ಟಿಕಲಲ್ಲಿ ಬರುವಂಥದ್ದು ಎ ಮತ್ತು ಆ್ಯನ್ ಬರುತ್ತೆ. ಇಲ್ಲಿ ಎ ಯೂಸ್ ಮಾಡಬೇಕು, ಆ್ಯನ್ ಯೂಸ್ ಮಾಡಬೇಕಂದ್ರೆ ಈ ಬುಕ್ಕನ್ನು ಕನ್ನಡದಲ್ಲಿ ಬರೆದ್ರೆ ನಾವು ಈ ಥರ ಬರಿತೀವಿ. ಬಾ ಇಂದ ಸ್ಟಾರ್ಟ್ ಆಗುತ್ತೆ. ಬಾ ಅನ್ನುವಂಥದ್ದು ಕಾ ಲಾ ಇನ್ ಬಿಟ್ವೀನ್ ಬರುತ್ತೆ. ಕಣ್ಣು ಮುಚ್ಕೊಂಡು ಇಲ್ಲಿ ನಾವು ಎ ಹಾಕ್ಬೋದು. ಓಕೆ, ನೆಕ್ಸ್ಟು 12 ಇಂಚಸ್ ಮೇಕ್ ಡ್ಯಾಶ್ ಫೂಟ್ ಅಂತ ಇದೆ. ಸೊ ಫೂಟ್ ಅಂದರೆ ಒಂದು ಅಡಿ ಅಂತ. ಫೂಟ್ ಅಂತಂದರೆ ಅಡಿ. ಸೊ ಇದು ಸಿಂಗುಲರ್ ಕೌಂಟಬಲ್ ನೌನ್. ಇದು ಫೂಟ್ ಅನ್ನುವಂಥದ್ದು ಸಿಂಗುಲರ್ ಕೌಂಟಬಲ್ ನೌನ್, ಅದು ಸೊ ಏಕವಚನ ಪದ ಅದು. ಸೊ ಫೂಟನ್ನು ಹೇಗೆ ಬರೀತೀರಾ ಕನ್ನಡದಲ್ಲಿ? ಹೀಗೆ ಬರೀತೀರಾ. ಓಕೆ, ಕಾಯ್ ಇನ್ ಬಿಟ್ವೀನ್ ಕಾ ಮತ್ತು ಲಾಲಿದೆ. ಕಣ್ಣು ಮುಚ್ಕೊಂಡು ಎ ಹಾಕಿ. ಪ್ಲೀಸ್ ಗೆಟ್ ಮೀ ಡ್ಯಾಶ್ ಸ್ಕೂಟರ್. ಸ್ಕೂಟರ್ ಅನ್ನುವಂಥದ್ದು ಇದು ಏಕವಚನದಲ್ಲಿದೆ. ಇದು ಸಹ ಒಂದು ನಾಮಪದ. ಸ್ಕೂಟರನ್ನು ನಾವು ಕನ್ನಡದಲ್ಲಿ ಹೀಗೆ ಬರಿಬೋದು, ಸ್ಕೂಟರ್ ಅಂತ. ಸೊ ಕಣ್ಣು ಮುಚ್ಕೊಂಡು ಎ ಹಾಕಿ. ನೆಕ್ಸ್ಟು ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್.
ನಾನು ಹೇಳಿದ್ದೀನಿ, ಇದು ಯೂನಿಕ್ ಆಬ್ಜೆಕ್ಟು. ಸನ್ ಅನ್ನುವಂಥದ್ದು ಯೂನಿಕ್ ಆಬ್ಜೆಕ್ಟ್. ಸನ್ ಗ್ರಹಗಳಾಗಲಿ, ಸೂರ್ಯ, ಚಂದ್ರ, ನಕ್ಷತ್ರ ಇವನ್ನೆಲ್ಲವನ್ನು ನಾವು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ? ಡೆಫಿನೇಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ದ ಸನ್, ದ ಮೂನ್, ಓಕೆ, ದ ಸನ್, ದ ಮೂನ್, ದ ರಿವರ್, ಈ ಥರ. ದ ಹಿಮಾಲಯಸ್, ಹಾಗೆ ನೋಡಿ ಕೆಳಗಡೆ ಹಿಮಾಲಯಸ್ಸು ಅದು ಕೂಡ. ಸೊ ಅದೊಂದು ಯೂನಿಕ್ ಆಬ್ಜೆಕ್ಟ್ ಆಗಿರೋದ್ರಿಂದ ಅಲ್ಲೂ ಕೂಡ ದ ಯೂಸ್ ಮಾಡಬೇಕು. ಈಸ್ ಡ್ಯಾಶ್ ಇಂಜಿನಿಯರ್. ಇಂಜಿನಿಯರ್ನ ಹೇಗೆ ಬರೀತೀರಾ ಕನ್ನಡದಲ್ಲಿ? ಹೀಗೆ ಬರೀತೀರಾ ಇಂಜಿನಿಯರನ್ನು, ಕರೆಕ್ಟಾ? ಸೊ ಇಂಜಿನಿಯರ್ನ ಹೀಗೆ ಬರೀತೀರಾ. ಈ ಎನ್ನುವಂಥದ್ದು ಆಯಿಂದ ಅಹಾದೊಳಗಡೆ ಬರೋದ್ರಿಂದ ಸೊ ಆ್ಯನನ್ನು ಬರೀರಿ ಅಲ್ಲಿ. ನೆಕ್ಸ್ಟು ಈಸ್ ಡ್ಯಾಶ್ ಎಕನಾಮಿಸ್ಟ್. ಎಕನಾಮಿಸ್ಟನ್ನು ಹೇಗೆ ಬರೀತೀರಾ ಕನ್ನಡದಲ್ಲಿ? ಹೀಗೆ ಬರೀತೀರಾ ಎಕನಾಮಿಸ್ಟನ್ನು ಹೀಗೆ ಬರೀತೀರಾ. ಈಸ್ ಎನ್ ಎಕನಾಮಿಸ್ಟ್. ಓಕೆ, ಗಿವ್ ಮಿ ಡ್ಯಾಶ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಅನ್ನುವಂಥದ್ದು ಅನ್ಕೌಂಟಬಲ್ ನೌನ್. ಸೊ ಅನ್ಕೌಂಟಬಲ್ ನೌನಲ್ಲಿ ನಾವು ಏನು ಮಾಡಬೇಕು? ಯಾವುದೇ ರೀತಿಯ ಆರ್ಟಿಕಲ್ಸನ್ನು ಯೂಸ್ ಮಾಡೋಂಗಿಲ್ಲ, ಕರೆಕ್ಟಾ? ಅನ್ಕೌಂಟಬಲ್ ನೌನಲ್ಲಿ ಯಾವುದೇ ರೀತಿಯ ಆರ್ಟಿಕಲನ್ನು ಯೂಸ್ ಮಾಡೋಂಗಿಲ್ಲ. ಹಂಗಾಗಿ ಗಿವ್ ಮಿ ಸಮ್ ಇನ್ಫಾರ್ಮೇಷನ್. ಎ ಮ್ಯಾನ್ ಸಾ ಡ್ಯಾಶ್ ಎಲಿಫ್ಯಾಂಟ್ ಇನ್ ದ ಫಾರೆಸ್ಟ್. ಎಲಿಫ್ಯಾಂಟ್ ಅನ್ನುವಂಥದ್ದು ಸಿಂಗುಲರಲ್ಲಿದೆ, ಜೊತೆಗೆ ಅದೊಂದು ನಾಮಪದ, ಕೌಂಟಬಲ್ ನೌನ್ ಅದು. ಸೊ ಎಲಿಫ್ಯಾಂಟನ್ನು ಕನ್ನಡದಲ್ಲಿ ಹೇಗೆ ಬರೀತೀರಾ? ಹೀಗೆ ಬರೀತೀರಾ ಎಲಿಫ್ಯಾಂಟನ್ನು ನಾವು ಹೀಗೆ ಬರಿಬೋದು. ಈ ಎ ಸೊ ಆಯಿಂದ ಅಹಾದ ಒಳಗಡೆ ಬರೋದ್ರಿಂದ ಇಲ್ಲಿ ಆ್ಯನ್ ಯೂಸ್ ಮಾಡ್ಬೋದು. ಗಿವ್ ಮಿ ಬುಕ್. ಇಲ್ಲಿ ಬುಕ್ ಇದ್ದಿದ್ರೆ ಏನಾಗ್ತಿತ್ತು? ಬುಕ್ ಇದ್ದಿದ್ರೆ ಗಿವ್ ಮಿ ಎ ಬುಕ್ ಆಗ್ತಿತ್ತು. ಬುಕ್ಸ್ ಇದೆ. ಬುಕ್ಸ್ ಅಂತಂದರೆ ಏನೋದು? ಪ್ಲೂರಲ್ ಕೌಂಟಬಲ್ ನೌನ್. ಕೌಂಟಬಲ್ ನೌನ್ನಿಂದ ನಾವು ಏನು ಯೂಸ್ ಮಾಡ್ತೀವಿ? ದ, ಮರಿಬಾರ್ದು. ದ ಬುಕ್ಸ್, ಗಿವ್ ಮಿ ದ ಬುಕ್ಸ್. ಸೊ ಇದಿಷ್ಟು ಸ್ನೇಹಿತರೆ ಆರ್ಟಿಕಲ್ಸ್ ಬಗ್ಗೆ ಇರುವಂಥ ಕಾನ್ಸೆಪ್ಟು. ನಿಮಗೆ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಇಂಗ್ಲೀಷ್ ಎಕ್ಸಾಮಿನೇಷನ್. ಸೊ ಚೆನ್ನಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇನ್ನೊಂದಷ್ಟು ಪ್ರಶ್ನೆಗಳನ್ನು ತಗೊಂಡು ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಎಲ್ಲವೂ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದು ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುತ್ತೆ ನಿಮಗೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಹೋದರೆ ನೀವು ಎಲ್ಲಿ ಯೂಸ್ ಮಾಡಬೇಕು, ಆ್ಯನ್ ಎಲ್ಲಿ ಯೂಸ್ ಮಾಡಬೇಕು, ದ ಎಲ್ಲಿ ಯೂಸ್ ಮಾಡಬೇಕು, ಇದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ನನ್ನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.